ಎಸ್. ಸೊ ಮೂರನೇದು ಯಾವುದು ಮೂರನೇದು? ಉದಾರತಾವಾದಿ ತತ್ವಗಳು. ಅಥವಾ ಲಿಬರಲ್ ಪ್ರಿನ್ಸಿಪಲ್ಸ್. ಮೊದಲಿಗೆ ಲಿಬರಲ್ ಪ್ರಿನ್ಸಿಪಲ್ಸ್ ಅಂದ್ರೆ ಏನಂತ ತಿಳ್ಕೊಳ್ರಿ. ಲಿಬರಲ್ ಪ್ರಿನ್ಸಿಪಲ್ಸ್ ನಿನ್ನೆ ಗಾಂಧಿ ತತ್ವಗಳು ಅಂದಾಗ ಗಾಂಧಿ ತತ್ವಗಳು ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ವಿ. ಲಿಬರಲ್ ಪ್ರಿನ್ಸಿಪಲ್ಸ್ ಅಂತಂದ್ರೆ ಏನು? ರೈಟ್. ಲಿಬರಲ್ ತತ್ವಗಳು ಅಂತಂದ್ರೆ ಏನು? ಯೂಶುವಲಿ ಲಿಬರಲ್ ತತ್ವಗಳು ಅಂತಂದ್ರೆ ಒಬ್ಬ ವೈಯಕ್ತಿಕ ವ್ಯಕ್ತಿಯ ಸ್ವತಂತ್ರ ನಂತರ ನಿಮಗೆ ಈ ಲಿಬರ್ಟಿ ಅಂತೇಳಿ ಕರಿತೀವಿ. ಹಕ್ಕುಗಳು, ಆಮೇಲೆ ಸಮಾನತೆ, ಇವೆಲ್ಲವನ್ನ ಒಳಗೊಂಡಿರ್ತವೆ. ಲಿಬರಲ್ ಪ್ರಿನ್ಸಿಪಲ್ಸ್ ಅಂತಂದ್ರೆ ಇವೆಲ್ಲವನ್ನ ಒಳಗೊಂಡಿರ್ತವೆ. ಓಕೆ, ಇದರಲ್ಲಿ ಜಾತ್ಯತೀತತೆ ಆಗಿರ್ಬೋದು, ಕಾನೂನಿನ ಆಧಿಪತ್ಯ ಆಗಿರ್ಬೋದು, ಆರ್ಥಿಕ ಮತ್ತು ರಾಜಕೀಯ ಸ್ವತಂತ್ರ ಆಗಿರ್ಬೋದು, ಇವೆಲ್ಲವೂ ಕೂಡ ಏನು ಲಿಬರಲ್ ಪ್ರಿನ್ಸಿಪಲ್ಸ್ ಅಲ್ಲಿ ಕಂಡು ಬರ್ತವೆ. ಸೊ ಹಾಗಿದ್ರೆ ಈ ಲಿಬರಲ್ ಪ್ರಿನ್ಸಿಪಲ್ಸ್ ಅಲ್ಲಿ ಯಾವ್ಯಾವಿದೆ? ಮೊದಲನೇದು ನೋಡ್ರಿ, ವಿಧಿ 44 ನೋಡ್ರಿ. ವಿಧಿ 44 ಏನು? ಇದ್ರ ಬಗ್ಗೆ ನಾವು ದೊಡ್ಡ ಎಸ್ಸೆಯನ್ನ ನೋಡಿದೀವಿ. ಆರ್ಟಿಕಲ್ 44 ಬಗ್ಗೆ. ಆರ್ಟಿಕಲ್ 44 ಬಗ್ಗೆ ಏನು? ಏಕರೂಪ ರಾಷ್ಟ್ರದಾದ್ಯಂತ ಎಲ್ಲಾ ಪ್ರಜೆಗಳಿಗೆ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸಬೇಕು. ಅಥವಾ ಇದಕ್ಕೆ ಏನಂತ ಕರಿತೀವಿ? ಯೂನಿಫಾರ್ಮ್ ಸಿವಿಲ್ ಕೋಡ್. ಇದು ಯಾಕೆ ಅವಶ್ಯಕತೆ ಇದೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತಂದ್ರೆ ನೋಡ್ರಿ, ಭಾರತ ಒಂದು ಜಾತ್ಯತೀತ ರಾಷ್ಟ್ರ, ಅತ್ಯಂತ ವೈವಿಧ್ಯಮಯವಾದಂತಹ ರಾಷ್ಟ್ರ. ಇಲ್ಲಿ ಹಲವಾರು ಸಂಸ್ಕೃತಿಗಳಿವೆ, ಹಲವಾರು ಧರ್ಮಗಳಿವೆ, ಹಲವಾರು ಕಾನೂನುಗಳಿವೆ. ಪ್ರತಿಯೊಂದು ಧರ್ಮಕ್ಕೂ ಒಂದೊಂದು ಧಾರ್ಮಿಕ ಕಾನೂನುಗಳಿವೆ. ಹೀಗಾಗಿ ಧಾರ್ಮಿಕ ಕಾನೂನುಗಳಿಗೆ ಒಳಪಟ್ಟಾಗ ಏನಾಗುತ್ತೆ, ಎಲ್ಲರಿಗೂ ಕೂಡ ಬೇರೆ ಆದಂತಹ ಕಾನೂನುಗಳು ಅನ್ವಯ ಆಗ್ತವೆ. ಈಗ ಹಿಂದೂಗಳಿಗೆ ಹಿಂದೂ ಕಾನೂನು ಇರ್ತದೆ, ಮುಸ್ಲಿಮರಿಗೆ ಮುಸ್ಲಿಂ ಕಾನೂನು ಇರ್ತದೆ, ಕ್ರಿಶ್ಚಿಯನರಿಗೆ ಕ್ರಿಶ್ಚಿಯನ್ ಧಾರ್ಮಿಕ ಕಾನೂನುಗಳು ಇರ್ತವೆ. ಇದು ಒಂದು ರೀತಿ ಅಸಮಾನತೆಯನ್ನ ಎತ್ತಿ ಹಿಡಿತದೆ. ಈಗ ಒಬ್ಬ ಧರ್ಮದವರಿಗೆ 4 ಮದುವೆ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟು ಒಬ್ಬರಿಗೆ ಒಂದೇ ಮದುವೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ರೆ, ಒಂದು ಧರ್ಮದಲ್ಲಿ ಮಹಿಳೆಯರಿಗೆ ಉತ್ತರಾಧಿಕಾರದ ಹಕ್ಕುಗಳನ್ನೇ ನೀಡಲಿಲ್ಲ ಅನ್ಕೊಂಡ್ರೆ, ಹೌದಾ, ವಿವಾಹ, ವಿಚ್ಛೇದನ, ಈ ರೀತಿ ಏನು ಸಿವಿಲ್ ರೈಟ್ಸ್ ಏನೇನಿರ್ತವೆ ಅಥವಾ ಸಿವಿಲ್ ಲಾಸ್ ಏನೇನಿರ್ತವೆ ಅದು ಬೇರೆ ಬೇರೆ ಆಗಿದ್ದಾಗ ಅದು ಅಸಮಾನತೆಯನ್ನ ತೋರಿಸ್ತದೆ. ಹೀಗಾಗಿ ಎಲ್ಲರಲ್ಲೂ ಕೂಡ ಸಮಾನತೆ ತರಬೇಕು ಅಂತ ಹೇಳಿ ಯಾವುದು ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿಗೊಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಆರ್ಟಿಕಲ್ 44 ಸೆಕ್ಯೂರ್ ಫಾರ್ ಆಲ್ ಸಿಟಿಜನ್ಸ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಥ್ರೂ ಔಟ್ ದ ಕಂಟ್ರಿ. ಇದು ಆರ್ಟಿಕಲ್ 44. ರೈಟ್. ಇನ್ನು ವಿಧಿ 45. ವಿಧಿ 45 ಏನ್ ಹೇಳ್ತದೆ? ಎನಿವನ್ 6 ವರ್ಷ ಪೂರೈಸುವವರೆಗೆ ಎಲ್ಲ ಮಕ್ಕಳಿಗೆ ಎಲ್ಲ ಮಕ್ಕಳಿಗೂ ಶೈಶವಾವಸ್ಥೆ ರಕ್ಷಣೆ ಮತ್ತು ಶಿಕ್ಷಣ ನೀಡುವುದು. ಏನಿದು? ಪ್ರೊವೈಡ್ ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಶನ್ ಟು ಆಲ್ ಚಿಲ್ಡ್ರನ್ who are 0 to 6 years. ಆಕ್ಚುಲಿ ಇದು 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡಬೇಕು ಅಂತಿತ್ತು. ಹೌದಾ? 6 ರಿಂದ ಮೂಲ ಒಂದು ಸಂವಿಧಾನದಲ್ಲಿ ಏನಿತ್ತು? ಮೂಲ ಸಂವಿಧಾನದಲ್ಲಿ ಏನಿತ್ತು? 6 ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣ ಅಂತಿತ್ತು. ಬಟ್ ಇದು ಏನಾಯ್ತು? ಮೂಲಭೂತ ಹಕ್ಕಾಯ್ತು 86ನೇ ತಿದ್ದುಪಡಿಯಲ್ಲಿ. ಸೊ ಹೀಗಾಗಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಯಾವಾಗ ಅಂತ ಕೇಳಿದ್ರೆ 86ನೇ ತಿದ್ದುಪಡಿ 2002. 86ನೇ ತಿದ್ದುಪಡಿ 2002ರಲ್ಲಿ ಇದನ್ನ 0 ಯಾಕಂದ್ರೆ 6 ರಿಂದ 14 ಮೂಲಭೂತ ಹಕ್ಕಾದಾಗ
6ರಿಂದ 14 ಮೂಲಭೂತ ಹಕ್ಕಾದಾಗ 0ಯಿಂದ 6 ಬಗ್ಗೆ ಕೂಡ ಸರ್ಕಾರದ ಮೇಲೆ ಒಂದು ಸ್ವಲ್ಪ ಜವಾಬ್ದಾರ ಬರಲಿ. ಯಾಕಂತಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣು ಅಂತ ಹೇಳ್ತಾರೆ. ಸೊ ನೀವು ಶೈಶವಾವಸ್ಥೆಯಲ್ಲೇ ಅಥವಾ ಬಾಲ್ಯದ ಅತ್ಯಂತ ಆರಂಭದ ಅವಸ್ಥೆಯಲ್ಲೇ ನೀವು ಅವರಿಗೆ ಒಳ್ಳೆಯ ಶಿಕ್ಷಣ, ಒಳ್ಳೆಯ ನೈತಿಕ ಗುಣಮಟ್ಟಗಳು, ಅವರ ಆರೋಗ್ಯ, ಅವರ ಪೋಷಣೆಗೆ ನೀವು ಒತ್ತು ನೀಡಿದಲ್ಲಿ ಏನಾಗುತ್ತೆ, ಮುಂದೆ ಅವರ ಭವಿಷ್ಯ ತುಂಬಾ ಸರಳವಾಗಿರ್ತದೆ, ಸದೃಢವಾಗಿರ್ತದೆ ಮತ್ತು ದೇಶ ನಿರ್ಮಾಣಕ್ಕೆ ಅತ್ಯಂತ ಸಹಕಾರಿಯಾಗ್ತದೆ. ಓಕೆ, ವಿಧಿ 44, ವಿಧಿ 45 ಅರ್ಥ ಆಯ್ತಾ ಎಲ್ಲರಿಗೂ? 44, 45 ಎಸ್, ಯಾರ್ಯಾರಿಗೆ ಅರ್ಥ ಆಗಿದೆ? 86ನೇ ತಿದ್ದುಪಡಿ ಅಂತ ಬರೀರಿ. ಪಾಲಕರ ಕರ್ತವ್ಯ, ಅದು ಫಂಡಮೆಂಟಲ್ ಡ್ಯೂಟಿ ಬರ್ತದೆ. ಶಂಕರ್, ರಾಷ್ಟ್ರದಾದ್ಯಂತ ಎಲ್ಲಾ ಪ್ರಜೆಗಳಿಗೆ ಏಕರೂಪ ನಾಗರಿಕ ಸಂಹಿತೆ ಜಾರಿಗೊಳಿಸಬೇಕು. ವಿಧಿ 45, 6 ವರ್ಷ ಪೂರೈಸುವವರೆಗೂ ಎಲ್ಲ ಮಕ್ಕಳಿಗೂ ಶೈಶವಾವಸ್ಥೆಯ ರಕ್ಷಣೆ ಮತ್ತು ಶಿಕ್ಷಣ ನೀಡಬೇಕು. ಬರೀರಿ ಎಲ್ಲರೂ 86 ಅಮೆಂಡ್ಮೆಂಟ್ ಅಂತ. ನೆಕ್ಸ್ಟ್ ಡೈರೆಕ್ಟ್ ಆಗಿ ವಿಧಿ 48. ನಿನ್ನೆ ಹೇಳಿದ್ದೆ ನಾನು, ವಿಧಿ 48 ಆರ್ಟಿಕಲ್ 48 ಅದು ಇಲ್ಲಿ ಕೂಡ ಬರುತ್ತೆ. ಏನು? ಕೃಷಿ ಮತ್ತು ಪಶುಸಂಗೋಪನೆಯನ್ನ ಆಧುನಿಕ ಮತ್ತು ವೈಜ್ಞಾನಿಕ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಬೇಕು. ಬಹಳ ಇಲ್ಲಿ ನೀಟಾಗಿ ಹೇಳಿದ್ದಾರೆ, ಬಹಳ ಇದನ್ನ ನೀಟಾಗಿ ಹೇಳಿದ್ದಾರೆ, ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ಏನು ನೀಟಾಗಿ ಹೇಳಿದ್ದಾರೆ? ನೀವು ಪಶುಸಂಗೋಪನೆ ಅಂದ ತಕ್ಷಣ ಎಲ್ಲಾ ಪಶುಗಳು ಬರ್ತದ, ಎಲ್ಲಾ ಪಕ್ಷಿಗಳು ಬರ್ತಾವ ಅಂತೇಳಿ ನನಗೆ ಪ್ರಶ್ನೆಯನ್ನ ಕೇಳಬಾರ್ದು. ಹೌದಾ? ಈ ಒಂದು 48ನೇ ವಿಧಿ ಬಹಳ ನೀಟಾಗಿ ವಿಶೇಷವಾಗಿ ಹಸು, ಎಮ್ಮೆ, ಎತ್ತು ಇಂತಹ ಪ್ರಾಣಿಗಳಿಗೆ ಅವರ ತಳಿಯನ್ನ ಸಂರಕ್ಷಣೆ ಮಾಡಬೇಕು ಅಂತೇಳಿ ಕೂಡ ಹೇಳಿದ್ದಾರೆ. ಎಂಡೇಂಜರ್ಡ್ ಅಲ್ಲ, ಖುಷಿ ಎಂಡೇಂಜರ್ಡ್ ಅಲ್ಲಮ್ಮ. The state shall endeavor to organize agriculture and animal husbandry on modern scientific lines and shall in particular, ಅಂದ್ರೆ ವಿಶೇಷವಾಗಿ, ಟೇಕ್ ಸ್ಟೆಪ್ಸ್ ಫಾರ್ ಪ್ರಿಸರ್ವಿಂಗ್, ಯಾರನ್ನ ರಕ್ಷಿಸಲು ಕ್ರಮ ಕೈಗೊಳ್ಳಬೇಕು? ಯಾರನ್ನ ರಕ್ಷಿಸಲು? ಈ ಹಸುವಿನ ತಳಿಗಳು, ಆಮೇಲೆ ಕರುಗಳು ಮತ್ತು ವಿಶೇಷವಾಗಿ ಹಾಲು ನೀಡುವಂತಹ ತಳಿಗಳ ರಕ್ಷಣೆಗೆ ಒತ್ತು ಕೊಡಬೇಕು ಅಂತ ಹೇಳಿದ್ದಾರೆ. ಓಕೆ, ಇನ್ನು ವಿಧಿ 49 ರಾಷ್ಟ್ರೀಯ ಮಹತ್ವದ ಸ್ಮಾರಕಗಳು, ಸ್ಥಳಗಳು, ಆಮೇಲೆ ವಸ್ತುಗಳ ರಕ್ಷಣೆಯನ್ನ ಮಾಡಬೇಕು. 41A 48A ಕೂಡ ಬರುತ್ತೆ ಸರ್, ಅದನ್ನ ಹೇಳ್ತೀನಿ, ಬರ್ಕೊಳ್ಳಿ. ಪ್ರೊಟೆಕ್ಟ್ ಮಾನ್ಯುಮೆಂಟ್ಸ್, ಪ್ಲೇಸಸ್, ಆಬ್ಜೆಕ್ಟ್ಸ್. ಆಫ್ ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್. ರೈಟ್, ಎಲ್ಲ ಮಹತ್ವದ ಸ್ಮಾರಕಗಳು, ಸ್ಥಳಗಳು, ವಸ್ತುಗಳ ರಕ್ಷಣೆಗೂ ಕೂಡ ನಾವು ಒತ್ತು ಕೊಡಬೇಕು ಅಂತೇಳಿ ಕೂಡ ಹೇಳಲಾಗಿದೆ. 48 ಏನು? ಪರಿಸರ ಸಂರಕ್ಷಣೆ, ಸುಧಾರಣೆ, ಆಮೇಲೆ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ, ಇದು ಕೂಡ ಬರುತ್ತೆ. ಅಗೇನ್ ವೆರಿ ವೆರಿ ಇಂಪಾರ್ಟೆಂಟ್. ಅರಣ್ಯದ ರಕ್ಷಣೆ ಮಾಡಬೇಕು, ನಮ್ಮ ಪರಿಸರದ ರಕ್ಷಣೆ ಮಾಡಬೇಕು. ಯಾಕಂದ್ರೆ ಪರಿಸರದ ರಕ್ಷಣೆ ಮಾಡಲಿಲ್ಲ, ಅರಣ್ಯದ ರಕ್ಷಣೆ ಮಾಡಲಿಲ್ಲ ಅಂತಂದ್ರೆ ಏನಾಗುತ್ತೆ? ಫಾರೆಸ್ಟು, ವೈಲ್ಡ್ ಲೈಫು
ವೈಲ್ಡ್ ಲೈಫು, ಎನ್ವಿರಾನ್ಮೆಂಟು, ಈ ಒಂದು ಪರಿಸರದ ಸಮತೋಲನ ಹಾಳಾಗಿ ಹೋಗಿಬಿಡುತ್ತೆ. ಸೊ ಹೀಗಾಗಿ ನೀವು ಏನ್ ಮಾಡಬೇಕು, ಪರಿಸರವನ್ನ ರಕ್ಷಣೆ ಮಾಡಬೇಕು, ಅರಣ್ಯಗಳ ಅಭಿವೃದ್ಧಿ ಮಾಡಬೇಕು. ಇಲ್ಲಿ ಬರ್ತದೆ ನೋಡ್ರಿ ನಿಮ್ದೇನಿದೆ IUCN ರೆಡ್ ಬುಕ್, ರೆಡ್ ಡಾಟಾ ಬುಕ್, ಎಂಡೇಂಜರ್ಡ್ ಸ್ಪೆಸೀಸು, ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೆಸೀಸು, ವುಲ್ನರಬಲ್ ಸ್ಪೆಸೀಸು ಅಂತ ಹೇಳೆಲ್ಲ ನಾವು ಮಾಡಿದೀವಿ. ಅವೆಲ್ಲ 48A ಕೆಳಗಡೆ ಬರ್ತದೆ, 48A ಕೆಳಗಡೆ ಬರ್ತದೆ. ಸೊ ಇವು 3 ಆರ್ಟಿಕಲ್ ಬರ್ಕೊಳ್ರಿ. 58 ಆಯ್ತು, 49 ಆಯ್ತು, ಇನ್ನು 2 ಉಳಿತು ಅಷ್ಟೇ, 50, 51. ಏನಾಗಲ್ಲ ಸರ್, ಕೊನೆಗೆ ಒಂದು ದಿನ ಪರಿಸರ ತನ್ನಿಂದ ತಾನೇ ಸಮತೋಲನ ಮಾಡ್ಕೊಳ್ತಾರೆ. ಆದ್ರೆ ಆ ಸಮತೋಲನದಲ್ಲಿ ಮಾನವ ಜಾತಿಗೆ ಅತ್ಯಂತ ಅಪಾಯ ಆಗ್ತದೆ, ಹೌದಲ್ವ? ಸೊ ಹೀಗಾಗಿ ನಾವು ಈಗಲೇ ತಗೋಬೇಕು ಕ್ರಮಗಳನ್ನು. ಯಾಕಂತಂದ್ರೆ ಮಾನವ ಪರಿಸರವನ್ನ ಸೃಷ್ಟಿಸಿಲ್ಲ, ಪರಿಸರದಿಂದ ಮಾನವನ ಸೃಷ್ಟಿಯಾಗಿದೆ. ಮಾನವ ಎಂಬುವನು ಪರಿಸರದ ಉತ್ಪನ್ನ, ನಾವು ಪರಿಸರದ ಉತ್ಪನ್ನ ನಾವು. ವೆರಿ ಗುಡ್ ಪ್ರಿಯಾಂಕ, ಏನ್ ಮಾತಾಡಿದ್ರೆ ಬಾಬು. ನಾವೆಲ್ಲ ಪೆಟ್ರೋಲ್ ಹಾಕ್ತೀವಿ, ಶಬಾಷ್. ಮುಗಿತಾ ಇದು ಸ್ಲೈಡು. ಇನ್ನು ವಿಧಿ 49 ಆಯ್ತಾ? 50. ವಿಧಿ 50. ವಿಧಿ 50 ಏನ್ ಹೇಳ್ತದೆ? ರಾಜ್ಯದ ಸಾರ್ವಜನಿಕ ಸೇವೆಗಳಲ್ಲಿ ಏನ್ ಮಾಡಬೇಕು? ನ್ಯಾಯಾಂಗವನ್ನ ಕಾರ್ಯಾಂಗದಿಂದ ಪ್ರತ್ಯೇಕಿಸಬೇಕು. ಸಪರೇಷನ್ ಆಫ್ ಜುಡಿಷಿಯರಿ ಫ್ರಮ್ ಎಕ್ಸಿಕ್ಯೂಟಿವ್. ಹಾಗಾದ್ರೆ ಎಕ್ಸಿಕ್ಯೂಟಿವ್ ಮತ್ತು ಲೆಜಿಸ್ಲೇಚರ್ ಅನ್ನ ಸಪರೇಟ್ ಮಾಡಬಹುದಾ? ಅದು ಕೂಡ ಸರ್ಕಾರದ ಕರ್ತವ್ಯನ. ಕಾರ್ಯಾಂಗವನ್ನ ಶಾಸಕಾಂಗದಿಂದ ಬೇರ್ಪಡಿಸುವುದು ಸರ್ಕಾರದ ಕರ್ತವ್ಯನ ಅಂತ ಕೇಳ್ತಾರೆ. ಇಲ್ಲ, ಯಾಕಂದ್ರೆ ಭಾರತದಲ್ಲಿ ಪಾರ್ಲಿಮೆಂಟರಿ ವ್ಯವಸ್ಥೆ ಇದೆ. ಪಾರ್ಲಿಮೆಂಟರಿ ವ್ಯವಸ್ಥೆಯಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗದ ನಡುವೆ ಅವಿರತ ಸಂಬಂಧ ಇರ್ತದೆ. ಸೊ ಅದಾಗಲ್ಲ, ಸಾಧ್ಯನೇ ಇಲ್ಲ. ಸೊ ಹೀಗಾಗಿ ನ್ಯಾಯಾಂಗ ಮತ್ತು ಕಾರ್ಯಾಂಗವನ್ನ ಪ್ರತ್ಯೇಕಿಸಬೇಕಾಗ್ತದೆ. ರೈಟ್. ವಿಧಿ 51 ಕೊನೆಯ ವಿಧಿ, ಆರ್ಟಿಕಲ್ 51 ಏನ್ ಹೇಳ್ತದೆ? ಏನ್ ಹೇಳ್ತದೆ? ಅಂತಾರಾಷ್ಟ್ರೀಯ ರಾಜ್ಯವು ಏನೇನು ಮಾಡ್ಬೇಕು? ರಾಜ್ಯ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನ, ಕಾಪಾಡುವ ಪ್ರಯತ್ನವನ್ನ ಮಾಡಬೇಕು. ಎರಡನೇದಾಗಿ ಏನು ಮಾಡಬೇಕು? ವಿದೇಶಗಳೊಡನೆ ನ್ಯಾಯಯುತ ಮತ್ತು ಗೌರವಯುತ ಸಂಬಂಧ ಹೊಂದಬೇಕು. ನ್ಯಾಯಯುತ ಮತ್ತು ಗೌರವಯುತ ಸಂಬಂಧಗಳನ್ನು ಹೊಂದಬೇಕು. ಜಸ್ಟ್ ಅಂಡ್ ಆನರೇಬಲ್ ಅಂತ ಕರಿತೀವಿ. ಮೂರನೇದೇನು ಪ್ರಮುಖವಾಗಿ? ಫೋಸ್ಟರ್ ರೆಸ್ಪೆಕ್ಟ್ ಫಾರ್ ಇಂಟರ್ನ್ಯಾಷನಲ್ ಲಾ ಅಂಡ್ ಟ್ರೀಟಿ ಅಬ್ಲಿಗೇಷನ್ಸ್. ರೈಟ್. ಅಂತಾರಾಷ್ಟ್ರೀಯ ಕಾನೂನು ಮತ್ತು ಒಪ್ಪಂದಗಳಿಗೆ ಗೌರವ ಕೊಡಬೇಕು. ನಾಲ್ಕನೇದೇನು? ಅಂತಾರಾಷ್ಟ್ರೀಯ ವಿವಾದಗಳನ್ನ ಏನ್ ಮಾಡಬೇಕು? ಮಾತುಕತೆಯಿಂದ ಪರಿಹಾರ ಮಾಡ್ಲಿಕ್ಕೆ ಒತ್ತು ಕೊಡಬೇಕು. ಥ್ರೂ ಆರ್ಬಿಟ್ರೇಷನ್ ಅಂತ ಕರಿತೀವಿ. ಮಾತುಕತೆ ಅಥವಾ ಮಧ್ಯಸ್ಥಿಕೆ ಅಂತಾನೂ ಕರಿಬಹುದು. ನೋಡ್ರಿ, ಲಿಬರಲ್ ನಲ್ಲಿ ಆಧುನಿಕತೆ ಕೂಡ ಬರುತ್ತೆ. ಆಧುನಿಕತೆ ಕೂಡ ಲಿಬರಲ್ ಪ್ರಿನ್ಸಿಪಲ್ ನ ಭಾಗ. ಇದು ಹೀಗಾಗಿನೇ ನೋಡ್ರಿ,
ಇವೆಲ್ಲ ಆಧುನಿಕತೆಯ ಭಾಗ. ಇದು ಈ ವಿಶೇಷವಾಗಿ ವಿಧಿ 51 ಆಧುನಿಕ ಅಂತಾರಾಷ್ಟ್ರೀಯ ಸಂಬಂಧಗಳು ಯಾವ ರೀತಿ ಇರಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್. ವಿಧಿ 48 ಅದರಲ್ಲೂ ಬರುತ್ತೆ. ಸೊ ಅರ್ಥ ಆಯ್ತಾ? ಎಲ್ಲಾ DPSPಗಳು ಮುಗಿದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಬೇಕು. ಎರಡು ದೇಶ ಹೋರಾಡಕತ್ತವಂತಂದ್ರೆ ಹೋಗಿ ತಂದೊಂದು ಕಲ್ಲು ಒಗೆದು ಬರೋದಲ್ಲ. ವಿದೇಶಗಳೊಡನೆ ನ್ಯಾಯಯುತ ಮತ್ತು ಗೌರವವಾದ ಸಂಬಂಧವನ್ನು ಹೊಂದಿರಬೇಕು. ಅಂತಾರಾಷ್ಟ್ರೀಯ ಕಾನೂನು ಮತ್ತು ಒಪ್ಪಂದಗಳಿಗೆ ಗೌರವ ಕೊಡ್ಬೇಕು. ನಾವು ಯಾವುದೋ ಒಂದು ಒಪ್ಪಂದ ಇದೆ ಅಂತ ಅನ್ಕೊಳ್ರಿ, ಯುನೈಟೆಡ್ ನೇಷನ್ಸ್ ಮಾಡಿರ್ತಕ್ಕಂಥದ್ದು ಅಥವಾ IUCN ಮಾಡಿರ್ತಕ್ಕಂಥದ್ದು ಅಥವಾ ಇವೆಲ್ಲ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಇರ್ತಾವ, ವಿಯೆನ್ನಾ ಕನ್ವೆನ್ಷನ್ ಅಂತ ಇರುತ್ತೆ, ಕಿಗಾಲಿ ಪ್ರೋಟೋಕಾಲು, ಕ್ಯೂಟೋ ಪ್ರೋಟೋಕಾಲು, ರಿಯೋ ಅರ್ತ್ ಸಮಿಟ್, ಇಲ್ಲೆಲ್ಲ ಸಾಕಷ್ಟು ನಿರ್ಧಾರಗಳಾಗಿರುತ್ತೆ. ಈಗ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಬರ್ತಾವ, ರೈಟ್? ಇಂಥವೆಲ್ಲ ಯಾವ್ಯಾವ ಒಪ್ಪಂದಗಳಾಗ್ತವೆ ಅದಕ್ಕೆ ಸಾಧ್ಯವಾದಷ್ಟು ಒಪ್ಪಂದಗಳಿಗೆ ಕಾನೂನುಗಳಿಗೆ ಗೌರವ ಕೊಡಬೇಕು. ಅಂತಾರಾಷ್ಟ್ರೀಯ ಕಾನೂನುಗಳಿವೆ, ಅನ್ಕ್ಲಾಸ್ ಅಂತ ಬರುತ್ತೆ, ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಲಾಸ್ ಆಫ್ ಸೀಸ್ ಅಂತ ಹೇಳಿ. ಎಲ್ಲೆಲ್ಲಿ ಅಂತಾರಾಷ್ಟ್ರೀಯ ಕಾನೂನುಗಳಿವೆ, ಅಂತಾರಾಷ್ಟ್ರೀಯ ಒಪ್ಪಂದಗಳಿವೆ, ಆ ಒಪ್ಪಂದಗಳಿಗೆ ಗೌರವವನ್ನ ಕೊಡಬೇಕು. ಆ ಒಪ್ಪಂದಗಳಿಗೆ ಏನ್ ಮಾಡಬೇಕು? ಗೌರವವನ್ನ ಕೊಡಬೇಕು. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಯಾರ್ಯಾರಿಗೆ DPSP ಸಂಪೂರ್ಣವಾಗಿ ಅರ್ಥ ಆಗಿದೆ DPSP ಅಂತ ಹೇಳಿ ಬರೀರಿ. ಒಂದು ರಫ್ ಬರ್ಡ್ ವ್ಯೂ ಕೊಡ್ತೀನಿ ನೋಡ್ರಿ ಮತ್ತೆ ಲಾಸ್ಟ್. ಯಾರ್ಯಾರಿಗೆ DPSPಗಳು ಯಾವ್ಯಾವ ಅಂತ ಗೊತ್ತಾಗಿದೆ ಸರ್ ಅನ್ನೋರು ಟ್ರೂ ಹಾಕ್ರಿ. ನೋಡೋಣ ಒಂದ್ ಸರ್ತಿ ಆದ್ರೂ 100% ಆಗುತ್ತಾನ ಅಂತ. ಒಂದ್ ಸರ್ತಿ ಆದ್ರೂ 100% ಸಾಧ್ಯ ಇದೆಯಾ? ಎಲ್ಲರೂ ಹಾಕ್ರಿ ಪೋಲು. ಹೇಮಂತ್, ರಾಜೀವಿ, ಆನಂದ್, ಮಂಜುನಾಥ್ ಕೈ ಎತ್ತರಿ. 1200 ಸ್ಟೂಡೆಂಟ್ಸ್ ಪ್ರೆಸೆಂಟ್ ಇನ್ ಕ್ಲಾಸ್. ಆಕಾಶದ ಎತ್ತರಕ್ಕೆ, ಆಕಾಶದ ಎತ್ತರಕ್ಕೆ. ಸಂಜೆ ಕ್ಲಾಸಲ್ಲಿ ಇರ್ತಾರೆ, ಬೆಳಗ್ಗೆ ಕ್ಲಾಸಲ್ಲಿ ಅಷ್ಟೊಂದು ಜನ ಇರಲ್ಲ, ಅಷ್ಟಿರಲ್ಲ. 1200 ಸ್ಟೂಡೆಂಟ್ಸ್ ಇಟ್ಸ್ ಪ್ಲಸ್ ಕ್ಲಾಸಿಗೆ ಬರೋದು ಬಹಳ ಹಾರ್ಡ್, ಹೌದಲ್ವಾ? ಫಸ್ಟ್ ಕ್ಲಾಸಿಗೆ ರೆಕಾರ್ಡಿಂಗ್ ನೋಡೋರು ಜಾಸ್ತಿ ಜನ ಇರ್ತಾರೆ. ರೆಕಾರ್ಡಿಂಗ್ ನೋಡೋರೇ ಬಹಳ ಜನ ಇರ್ತಾರೆ. ಲೈವ್ ಜಾಸ್ತಿ ಇರಲ್ಲ, ಪ್ಲಸ್ ಕ್ಲಾಸ್ ರೆಕಾರ್ಡಿಂಗ್ ಜಾಸ್ತಿ ನೋಡ್ತಾರೆ. ಅಷ್ಟೇ, ಮ್ಯಾಕ್ಸಿಮಮ್ ರೀಚ್ ಆಗೋದೇ 600. ಆಮೇಲೆ ಪ್ಲಸ್ ಅಲ್ಲಿ ಮೋಸ್ಟ್ಲಿ ಹೈಯೆಸ್ಟ್ ಸ್ಟೂಡೆಂಟ್ಸ್ ನಮ್ಮ ಕ್ಲಾಸಿಗೆ ಬರ್ತಾರೆ. ಪ್ಲಸ್ ಅಲ್ಲಿ ನಿಮ್ಮ ಕ್ಲಾಸ್ ಜಾಸ್ತಿ. ಟಾಪ್ 1 ನಂಬರ್ 1 ರ್ಯಾಂಕಿಂಗ್ ಮ್ಯಾಟರ್ ಆಗಲ್ಲ. ಹೌದು, ನಾ ನಂಬರ್ 1 ಇರ್ಬೋದು, ಬಟ್ ನಮ್ಮ ಕ್ಲಾಸಿನ ವಿದ್ಯಾರ್ಥಿಗಳು ಎಷ್ಟು ಜನ ಪಾಸ್ ಆಗ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ನಂಬರ್ 1 ಅದನ್ನ ತಗೊಂಡು ಏನು ಮಾಡೋದು? ಅದರಿಂದ ಏನಾದ್ರೂ ಆಗುತ್ತಾ? ಇಲ್ಲ, ಅಷ್ಟೇ. ಆ ಬರೋ ವಿದ್ಯಾರ್ಥಿಗಳಲ್ಲಿ ಎಷ್ಟು ಹೆಚ್ಚು ಜನ ಬರ್ತಾರೋ ಅಷ್ಟು ಜವಾಬ್ದಾರಿ ಜಾಸ್ತಿ ಆಗುತ್ತೆ ನಂದು. ಅಷ್ಟು ಹೆಚ್ಚು ಜನರಿಗೆ ನಾನು ಪಾಸ್ ಮಾಡಿಸ್ಬೇಕು ಅಂತ. ಓಕೆ, ಸೊ ಈಗ ಒಂದು ನಟ್ಶೆಲ್ ನೋಡೋಣ. ಸೋಷಿಯಲಿಸ್ಟ್, ಗಾಂಧಿಯನ್ ಮತ್ತು ಲಿಬರಲ್. ಸೋಷಿಯಲಿಸ್ಟ್ ಯಾವ್ಯಾವ ಹೇಳ್ರಿ ನೋಡೋಣ ಪಟ. 39 ABCDEF, 39A, 41, 42, 43, 43A, 47 ಇವು ಸೋಷಿಯಲಿಸ್ಟ್ ಪ್ರಿನ್ಸಿಪಲ್ಸ್. ಇನ್ನು ಗಾಂಧಿಯನ್ ಪ್ರಿನ್ಸಿಪಲ್ಸ್ 40, 43, 43B, ಓಕೆ, 46, 47, 48. ಇನ್ನು ಲಿಬರಲ್ ಪ್ರಿನ್ಸಿಪಲ್ಸ್ ಯಾವುದು? 44, 45, 48, 48A, 49,
50 50 ನೋಡ್ರಿ ಕಾಮನ್ ಯಾವ್ಯಾವ ಅದಾವ ನೋಡ್ರಿ, ಕಾಮನ್ ಯಾವ್ಯಾವ ಅದಾವ ಗೊತ್ತಿರಬೇಕು. ಇಲ್ಲಿ ನೋಡ್ರಿ 43 ಇಲ್ಲಿ ಇದೆ, 43 ಇಲ್ಲಿ ಇದೆ, 47 ಇಲ್ಲಿ ಇದೆ, 47 ಇಲ್ಲಿ ಇದೆ, 48 ಇಲ್ಲಿ ಇದೆ, 48 ಇಲ್ಲಿ ಇದೆ. ಸೊ ಇದು ಕೂಡ ನೆನಪಲ್ಲಿರಲಿ. ಓಕೆ, ಇದರಲ್ಲಿ 38 ಏನೋ ಹಾಕ್ಬೋದು. ಬಹಳ ಈಸಿ ಅಂದ್ರೆ ಲಿಬ್ರಲ್ ನೆನಪಿಟ್ಕೊಳ್ತು. 44 45 44 45 48 49 50 ಬಹಳ ಈಸಿ ಇದೆ ನೆನಪಿಟ್ಕೊಳ್ಳೋದು. ಆದ್ರೆ ನಿಮ್ಗೆ ಅರ್ಥ ಆಗಿದೆ ಅನ್ಕೊಳ್ರಿ, ನೀವು ಯಾವುದು ಏನು ಅಂತೇಳಿ ಹೇಳ್ಬಿಡ್ತೀರಿ, ಬರೀ ಅದನ್ನ ಟೈಟಲ್ ನೋಡಿ ಅದು ಗಾಂಧಿದು ಸೋಷಿಯಲಿಸ್ಟ್ ಅಥವಾ ಲಿಬರಲ್ ಅಂತ ಹೇಳ್ಬಿಡ್ಬೋದು. ನಾನು ಫಸ್ಟ್ IAS ಕೋಚಿಂಗ್ ತಗೊಳಕ್ ಹೋದಾಗ 2013ರಲ್ಲಿ ನಮ್ಗೆ ಒಬ್ರು ರವೀಂದ್ರನ್ ಅಂತೇಳಿ ಸರ್ ಇದ್ರು. ರವೀಂದ್ರನ್ ಅಂತೇಳಿ ಸರ್ ಇದ್ರು. ಅವ್ರು ಎಷ್ಟು ಅದ್ಭುತವಾಗಿ ಹೇಳ್ತಿದ್ರು ಅಂತಂದ್ರೆ, ಅವ್ರು ಅಂದ್ರೆ ಹೇಳೋದಂದ್ರೆ ಹೇಳ್ತಿದ್ರು, ಆದ್ರೆ ಅವ್ರು ಒಂದು ಮಾತು ಹೇಳಿದ್ರು ನಮ್ಗೆ, DPSP ಅವನು ಯಾರು ಎಲ್ಲಾ ಆರ್ಟಿಕಲ್ ವೈಸ್ ನೆನಪಿಟ್ಕೊಳ್ತಾನಲ್ಲ ಅವನು ಸಂವಿಧಾನದಲ್ಲಿ ಎಕ್ಸ್ಪೋರ್ಟ್ ಆಗ್ತಾನೆ ಅಂತ. ಅವ್ರು ಹೇಳಿದ್ದು ಇನ್ನೂ ನೆನಪದ ನಮಗ. ಪ್ರತಿ ಎಕ್ಸಾಮ್ ಅಲ್ಲಿ 1-2 ಕ್ವಶನ್ DPSP ಮೇಲೆ ಹೆಂಗೋ ಬಂದ್ಬಿಟ್ಟಿರ್ತಾವ. ರೈಟ್. 39ನೇ ವಿಧಿಯಲ್ಲಿ ಏನಿಲ್ಲ ನೋಡ್ರಿ, ಪ್ರತಿಯೊಬ್ಬ ಪೌರನಿಗೆ ಜೀವನಾವಶ್ಯಕ ವಸ್ತುಗಳನ್ನು ದೊರೆಯುವಂತೆ ಮಾಡುವುದು A. ಸಮುದಾಯದ ಭೌತಿಕ ಸಂಪನ್ಮೂಲಗಳನ್ನ ಎಲ್ಲರ ಒಳಿತಿಗಾಗಿ ಸಮನಾಗಿ ಹಂಚಿಕೆಯಾಗುವಂತೆ ಮಾಡುವುದು B. ಸಂಪತ್ತು ಮತ್ತು ಉತ್ಪಾದನಾ ಸಾಧನಗಳನ್ನ ಕೇಂದ್ರೀಕೃತವಾಗದಂತೆ ತಡೆಗಟ್ಟುವುದು C. ಸಮಾನ ಕೆಲಸಕ್ಕೆ ಮಹಿಳೆಯರು ಮತ್ತು ಪುರುಷರಿಗೆ ಸಮಾನ ವೇತನ ಸಿಗುವಂತೆ ಮಾಡುವುದು 39 D. ಕಾರ್ಮಿಕರು ಮತ್ತು ಮಕ್ಕಳ ಆರೋಗ್ಯ ಹಾಗೂ ಶಕ್ತಿ ಬಲವಂತವಾಗಿ ದುರುಪಯೋಗವಾಗದಂತೆ ತಡೆಯುವುದು E. ಮಕ್ಕಳ ಆರೋಗ್ಯದ ಬೆಳವಣಿಗೆಗೆ ಅವಕಾಶ ನೀಡುವುದು F. ಮುಗಿತು. 39 ಕ್ಯಾಪಿಟಲ್ A. ಬಡವರಿಗೆ ಉಚಿತ ಕಾನೂನು ನೆರವು ನೀಡುವುದು ಹಾಗೂ ಸಮಾನ ನ್ಯಾಯವನ್ನ ಪ್ರೋತ್ಸಾಹಿಸುವುದು. ಎಲ್ಲರಿಗೂ ಅರ್ಥ ಆಯ್ತಾ DPSP? ಮಹೇಶ್, ನಾನು ಹೇಳಕ್ ಬರೋದಿಲ್ಲ ಯಾವ ಇನ್ಸ್ಟಿಟ್ಯೂಟ್ ಅಂತಾರೆ, ಬಟ್ ರವಿ ಅಂದ್ರೆ ಗೊತ್ತಾಯ್ತಲ್ಲ, ರವೀಂದ್ರನ್ ಸರ್, ರವಿ. ಹೇಳಿದ್ನು. ಓಕೆ, ಇನ್ನು ನಿಮ್ಮೆಲ್ಲರ ಪ್ರಮುಖ ಪ್ರಶ್ನೆ, DPSPಗಳನ್ನ ತಿದ್ದುಪಡಿ ಮಾಡಬಹುದೇ? DPSPಗಳನ್ನ ತಿದ್ದುಪಡಿ ಮಾಡಬಹುದೇ ಅನ್ನೋ ಪ್ರಶ್ನೆ ಇದೆ. ಆಬ್ವಿಯಸ್ಲಿ ಮಾಡಬಹುದು, ಮಾಡಕ್ಕಾಗಲ್ಲ ಅಂತೇಳಿ ಎಲ್ಲಿ ಹೇಳಿದ್ದಾರೆ? ಈ ಮೂಲಭೂತ ಹಕ್ಕುಗಳಿಗೆ ಕನ್ಫ್ಯೂಷನ್ ಇತ್ತು. ವಿಧಿ 13 ಯಾವುದೇ ಕಾನೂನಿನಿಂದ ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡುವಂತಿಲ್ಲ ಅಂತ ಹೇಳಿದ್ದಾರೆ. ಇಲ್ಲೇ ನಂಗೆ ಹೇಳಿಲ್ಲಲ್ಲ, ಇಲ್ಲಿ ಯಾವುದೇ ರೀತಿ ಅದನ್ನ ಹೇಳಿಲ್ಲ. ಹೀಗಾಗಿ ಹೊಸ ಬರ್ತಾನೆ ಇದೆ. ಉದಾಹರಣೆಗೆ 42ನೇ ತಿದ್ದುಪಡಿ ಬಂತು 1976. ಇದರಲ್ಲಿ ಯಾವುದು 4 DPSPಗಳನ್ನ ಸೇರ್ಪಡೆ ಮಾಡಲಾಗಿತ್ತು. ಎಷ್ಟು DPSPಗಳನ್ನ ಸೇರ್ಪಡೆ ಮಾಡಲಾಗಿತ್ತು? 4 DPSPಗಳನ್ನ. ಯಾವ್ಯಾವುದು? ವಿಧಿ 39, 39 ಐ ಥಿಂಕ್ 39 F ಅನಿಸ್ತದೆ, ವಿಶೇಷವಾಗಿ F. ವಿಧಿ 39A, ರೈಟ್. ಆಮೇಲೆ ವಿಧಿ 43A ಮತ್ತು ವಿಧಿ 48A. ಓಕೆ, ಅದಾದ್ಮೇಲೆ 44ನೇ ತಿದ್ದುಪಡಿ ಬಂತು. ರೈಟ್. ಇನ್ನೊಂದು ಬಂದಿತ್ತಲ್ಲ, 4, 5 43B ಕೂಡ ಸೇರಿಸಿದ್ರಲ್ಲ ಇದಕ್ಕೆ. 43B ಸೇರಿಸಿದ್ರ ಇಲ್ವಾ? ಹ್ಮ್ 43B 97 ಅಲ್ಲಿ. ಎಸ್. ಓಕೆ, ಇವಷ್ಟೇ 39, 39A, 43A, 48A ಈ 4ಅನ್ನ 42ನೇ ತಿದ್ದುಪಡಿಯಲ್ಲಿ ಸೇರಿಸಿದ್ದು. ಇನ್ನು 44ನೇ ತಿದ್ದುಪಡಿಯಲ್ಲಿ 44ನೇ ತಿದ್ದುಪಡಿ ವಿಧಿ
ವಿಧಿ 38 ಸೇರಿಸಲಾಯಿತು. ವಿಶೇಷವಾಗಿ 38E 1978. ಇನ್ನು 86ನೇ ತಿದ್ದುಪಡಿಯಲ್ಲಿ ವಿಧಿ 45 ಬದಲಾವಣೆ ಮಾಡಲಾಯಿತು. ವಿಧಿ 45 ಬದಲಾವಣೆ ಮಾಡಲಾಯಿತು. ನೆನಪಲ್ಲಿ ಇಟ್ಕೊಳ್ರಿ, ಸೇರಿಸಿಲ್ಲ, ಬದಲಾವಣೆ ಮಾಡಿದ್ದಾರೆ. ಓಕೆ, ಇದು ಎ ಅಂತಲ್ಲ, ಇದು 2 ಬರ್ಕೊಳ್ರಿ. ಇನ್ನು ಕೊನೆಯದಾಗಿ ಯಾವುದು? 97ನೇ ತಿದ್ದುಪಡಿ. 97ನೇ ತಿದ್ದುಪಡಿ ಮೂಲಕ 2011ರಲ್ಲಿ 2002 ಯಾವುದು 43B. ಎಲ್ಲ ಹೇಳ್ಕೊಂತಾನೆ ಬಂದಿದ್ದೀನಿ, ಸುಮ್ಮನೆ ನಿಮಗೊಂದು ರಿವೈಸ್ ಮಾಡ್ತಾ ಇದ್ದೀನಿ ಅಷ್ಟೇ, ಸುಮ್ಮೊಂದು ರಿವಿಷನ್ ಟೈಪ್. ಓಕೆ, ಮುಗಿತಾ ತಿದ್ದುಪಡಿಗಳು? ಬರ್ಕೊಳ್ಳಿ ಲಕ್ಷ್ಮಿ. ಕಂಪ್ಯೂಟರ್ ಸೈನ್ಸ್ ಮಧುಸೂದನ್ 44 ಹೇಳಿ. ಹೇಳಿದ್ನಲ್ಲ ಕುಮಾರ್, ಸಮಾನ ನಾಗರಿಕ ಸಂಹಿತೆ, ಯೂನಿಫಾರ್ಮ್ ಸಿವಿಲ್ ಕೋಡ್, ಸಮರೂಪ ನಾಗರಿಕ ಸಂಹಿತೆ. ಓಕೆ, ಇನ್ನು ಇದಾದ ಮೇಲೆ ಭಾಗ 4ರ ಹೊರಗೆ ಕಂಡುಬರುವ DPSPಗಳು. ಬೇಗ ಬರ್ಕೊಳ್ರಿ ಅವ್ವ. ಇನ್ನು ಯಾವ್ಯಾವ ಹೊರಗಡೆ ಇದೆ? ವಿಧಿ 335. ನಾನು ನಿಮ್ಗೆ ಆಲ್ರೆಡಿ ವಿಧಿ 335 ಮೆನ್ಷನ್ ಮಾಡಿದ್ದೀನಿ. ವಿಧಿ 335 ಮೆನ್ಷನ್ ಮಾಡಿದ್ದೀನಿ. ಏನಿದೆ? SC ಮತ್ತು ST ಸದಸ್ಯರನ್ನ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಹುದ್ದೆಗಳಿಗೆ ಅಥವಾ ಸೇವೆಗಳಿಗೆ ನೇಮಕ ಮಾಡುವಾಗ ಏನು ಗಣನೆಗೆ ತಗೋಬೇಕು? ಆಡಳಿತದಲ್ಲಿ ದಕ್ಷತೆ ಕಾಯ್ದುಕೊಳ್ಳುವುದನ್ನು ಗಣನೆಗೆ ತೆಗೆದುಕೊಳ್ಳಿ. ಅಂದ್ರೆ ದಕ್ಷತೆಯನ್ನ ಕಾಂಪ್ರಮೈಸ್ ಮಾಡಿ ನೀವು ರಿಸರ್ವೇಶನ್ ಕೊಡುವಂತಿಲ್ಲ. ವಿಧಿ 335 ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಯಾವುದು? ವಿಧಿ 350. ಏನಾಗ್ತದೆ? ಭಾಷಾ ಅಲ್ಪಸಂಖ್ಯಾತರಿಗೆ ಅಥವಾ ಅವರ ಮಕ್ಕಳಿಗೆ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಬೇಕು. ರೈಟ್. ಅದಕ್ಕೋಸ್ಕರ ಒಂದು ಪ್ರಾಧಿಕಾರವನ್ನ ರಚನೆ ಮಾಡಬೇಕು. ಸೊ ವಿಧಿ 350. ಇನ್ನು ವಿಧಿ 351 ಏನು? ಹಿಂದಿ ಭಾಷೆಯನ್ನ ಹರಡಲು ಮತ್ತು ಭಾರತದ ಸಮ್ಮಿಶ್ರ ಸಂಸ್ಕೃತಿಯನ್ನ ಅಭಿವ್ಯಕ್ತಿಪಡಿಸುವ ಮಾಧ್ಯಮವಾಗಿ ಅದನ್ನ ಅಭಿವೃದ್ಧಿಪಡಿಸಬೇಕು. ನೋಡ್ರಿ, ಕರ್ನಾಟಕದಲ್ಲಿ ತೆಲುಗುದವರು ಇರ್ತಾರೆ. ಸೊ ತೆಲುಗುದವರಿಗೆ ಕೂಡ ಅವ್ರ ಮಕ್ಕಳಿಗೆ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡುವುದು ನಮ್ಮ ಕರ್ತವ್ಯ, ಅದು ಸರ್ಕಾರದ ಕರ್ತವ್ಯ. ಸೊ ಹೀಗಾಗಿ ಕರ್ನಾಟಕದಲ್ಲಿ ತೆಲುಗು ಶಾಲೆಗಳಿವೆ, ತಮಿಳು ಶಾಲೆಗಳಿವೆ, ಮರಾಠಿ ಶಾಲೆಗಳಿವೆ, ಉರ್ದು ಶಾಲೆಗಳಿವೆ. ಸೊ ಭಾಷಾ ಅಲ್ಪಸಂಖ್ಯಾತರಿಗೆ ಅವ್ರ ಮಕ್ಕಳಿಗೆ ಮಾತೃಭಾಷೆಯಲ್ಲಿ ಶಿಕ್ಷಣ ಸಿಗುವಂತೆ ಮಾಡುವುದು ನಮ್ಮ ಕರ್ತವ್ಯ, ನಮ್ಮದಂದ್ರೆ ಸರ್ಕಾರದ ಕರ್ತವ್ಯ. ಆಮೇಲೆ SC ST ಹುದ್ದೆಗಳಿಗೆ ಏನೋ ನೀವು ಮೀಸಲಾತಿ ಕೊಟ್ಟು ಬಿಡ್ತೀರಿ.
ಆ ಮೀಸಲಾತಿಯಿಂದ ಏನಾಗ್ಬಿಡ್ತದೆ, ಹಲವಾರು ಬಾರಿ ಏನಾಗ್ಬಿಡ್ತದೆ, ದಕ್ಷತೆ ಉಳ್ಕೊಳ್ಳೋದಿಲ್ಲ, ಎಫಿಷಿಯನ್ಸಿ ಎಫಿಕಸಿ ಉಳ್ಕೊಳ್ಳೋದಿಲ್ಲ. ಯಾಕಂತಂದ್ರೆ ಅವರು ಆ ಒಂದು ಹಂತದಲ್ಲಿ ಇರೋದಿಲ್ಲ. ಸೊ ಹೀಗಾಗಿ ನೀವು ಏನ್ ಯೋಚನೆ ಮಾಡ್ಬೇಕು, ಈ ಕಟ್ ಆಫ್ ಮಾರ್ಕ್ಸ್ ಅಲ್ಲಿ ಕಡಿಮೆ ಮಾಡದೆ, ಅಥವಾ ಅವ್ರಿಗೆ ಬೇರೆ ಎಕ್ಸಾಮ್ ಪೇಪರ್ ಕೊಟ್ಟೆ, ಅಥವಾ ಅವ್ರದ್ದು ಇವ್ಯಾಲ್ಯೂಯೇಷನ್ ಬೇರೆ ರೀತಿ ಮಾಡದೆ ಹಂಗ್ ಮಾಡಕ್ ಬರೋದಿಲ್ಲ. ಎಲ್ಲರಿಗೂ ಯಾವ ಇವ್ಯಾಲ್ಯೂಯೇಷನ್ ಮಾಡ್ತೀರಿ ಅದೇ ಇವ್ಯಾಲ್ಯೂಯೇಷನ್, ಎಲ್ಲರಿಗೂ ಯಾವ ಕ್ವಶನ್ ಪೇಪರ್ ಕೊಡ್ತೀರಿ ಅದೇ ಕ್ವಶನ್ ಪೇಪರ್, ಎಲ್ಲರಿಗೂ ಯಾವ ಕಟ್ ಆಫ್ ಇರ್ತೀರಿ ಅದೇ ಕಟ್ ಆಫ್ ಇರಬೇಕು. ಓಕೆ, ಅದರಲ್ಲಿ ನೀವು ಹಿಂದೆ ಮುಂದೆ ಮಾಡುವಂತಿಲ್ಲ. ಹಿಂಗಾಗಿ ದಕ್ಷತೆ ಹಾಳಾಗಬಾರದು ಸರ್ಕಾರದ ಸೇವೆಗಳು. ಇನ್ನು ಹಿಂದಿ ಭಾಷೆಯನ್ನ ನಾವು ಪ್ರಚಾರ ಮಾಡಬೇಕು, ರೈಟ್. ಆ ಹಿಂದಿ ಭಾಷೆಯನ್ನ ಭಾರತದ ಭಾಷೆಯನ್ನಾಗಿ, ಭಾರತದ ಸಂವಹನದ ಭಾಷೆಯನ್ನಾಗಿ ಮಾಡಲು ಪ್ರಯತ್ನ ಪಡಬೇಕು ಸರ್ಕಾರ. ಇವು ಭಾಗ 4ರ ಹೊರಗೆ ಕಂಡು ಬರುವಂತಹ DPSPಗಳು, ಭಾಗ 4ರ ಹೊರಗಡೆ ಕಂಡು ಬರತಕ್ಕಂತಹ DPSPಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಡೌಟ್ ಸರ್? ಆಯ್ತು, ಕೇಳಿ ನಿಮ್ದು ಡೌಟ್ ಈಗ ಕೇಳ್ಬಿಡ್ರಿ. 5 ನಿಮಿಷ ಟೈಮ್ ಅದ. ಯಾರ್ಯಾರಿಗೆ ಡೌಟ್ ಅದ ಪಟ್ಟಣ ಕೈ ಎತ್ತು ಬಿಡ್ಬೇಕು. ಖುಷಿ ಹೇಳಿ ಸರ್. ನಮಸ್ತೆ ಸರ್. ಖುಷಿ. ನಮಸ್ತೆ ಸರ್. ಹೇಳಿ ಆನಂದ್. ಸರ್, ಇದು ಕಾರ್ಯಾಂಗದಿಂದ ನ್ಯಾಯಾಂಗ ತಿದ್ದುಪಡಿ ಯಾವ್ದು ಸರ್? ಕಾರ್ಯಾಂಗದಿಂದ ನ್ಯಾಯಾಂಗ ಸೆಪರೇಟ್ ಮಾಡಿದ್ರಲ್ಲ, ತಿದ್ದುಪಡಿ ಸರ್. ಏನು ಕಾರ್ಯಾಂಗದಿಂದ ನ್ಯಾಯಾಂಗ ಸೆಪರೇಟ್ ಮಾಡಿದ್ರಲ್ಲ ಸರ್, ಅದ್ರ ತಿದ್ದುಪಡಿ ಸರ್. ಅದಕ್ಕೆ ತಿದ್ದುಪಡಿ ಯಾವ್ದಾ? ವಿಧಿ ಯಾವುದು? ವಿಧಿ 50 ಸರ್. ವಿಧಿ 50 ತಿದ್ದುಪಡಿ ಇಲ್ಲಪ್ಪ. ಮತ್ತೆ ತಿದ್ದುಪಡಿ ಇದೆ ಮಾಡಿಲ್ಲ ಸರ್. ಮಾಡಿದಂಗಿತ್ತು ನೋಡಿ ಸರ್, 43ನೇ ತಿದ್ದುಪಡಿ ಮಾಡೋದು ಕೊಟ್ಟಿದ್ರಿ. ಕಾನ್ಸ್ಟಿಟ್ಯೂಂಟ್ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ಬಂತ ಅದು? ಅಲ್ಲ ಸರ್, ನೋಡಿ ಸರ್, ಅಂತ ನನಗೆ ಅದು ಎಲ್ಲ ಓದ್ದಂಗೆ ನೆನಪೈತೆ. ನನಗೂ ಓದಿದ್ದು ನೆನಪಿಲ್ಲ. ಫಸ್ಟ್ 42ನೇ ತಿದ್ದುಪಡಿಲಿ ಕಾರ್ಯಾಂಗದಿಂದ ನ್ಯಾಯಾಂಗ ಬೇರ್ ಮಾಡಬಾರ್ದಂತ ತಿದ್ದುಪಡಿ ಮಾಡಿದೆ ಸರ್. ಫಸ್ಟ್ 42ನೇ ತಿದ್ದುಪಡಿ ಮೂಲಕ ಕಾರ್ಯಾಂಗದಿಂದ ನ್ಯಾಯಾಂಗವನ್ನ ಬೇರ್ ಮಾಡಬಾರ್ದಂತ ಇತ್ತು ಸರ್. ಆಮೇಲೆ ಇಮಿಡಿಯೇಟ್ ಲ್ಯಾಪ್ಸ್ ಅಲ್ವಾ? 43 ತಿದ್ದುಪಡಿ ಮಾಡಿ ಆಮೇಲೆ ದೇರ್ ಆರ್ ಸಮ್ ಲ್ಯಾಪ್ಸ್ ತಿದ್ದುಪಡಿಗಳು. ಆಮೇಲೆ 43ನೇ ತಿದ್ದುಪಡಿ ಮಾಡಿ ಅದನ್ನ ಕಾರ್ಯಾಂಗದಿಂದ ನ್ಯಾಯಾಂಗ. ನನಗೆ ನೋಡ್ರಿ, 43ನೇ ತಿದ್ದುಪಡಿ 1977ರಲ್ಲಿ ಬಂತು. ಸೊ ಇದರಲ್ಲಿ ಆಸ್ ಪರ್ ಆಸ್ ಐ ರಿಮೆಂಬರ್, ರೈಟ್, 145, 228, 366ನೇ ವಿಧಿಗಳನ್ನ ತಿದ್ದುಪಡಿ ಮಾಡಲಾಗಿದೆ. ಇಲ್ಲ ಸರ್, ನಾನು ಎಲ್ಲ ಓದ್ದಂಗೆ ಸರ್, ಅದಕ್ಕೆ ಡೌಟ್ ಬಂತು. ಓಕೆ, ಅದನ್ನ ನೋಡೋಣ ಬಿಡಿ. ತಿದ್ದುಪಡಿಗಳನ್ನು ನೋಡುವಾಗ ನೋಡೋಣ ಸರ್. ಇನ್ನೊಂದು ಡೌಟ್ ಸರ್. ಸರ್, ಈಗ ಭಾಷಾ ಅಲ್ಪಸಂಖ್ಯಾತರು ಮತ್ತು ಮಕ್ಕಳಿಗೆ ಮಾತೃಭಾಷೆಯಲ್ಲಿ ಶಿಕ್ಷಣ ಪ್ರಾಧಿಕಾರ ಕೊಡಿಸ್ಬೇಕಂತ ಇದೆ ಸರ್. ಭಾಷಾ ಅಲ್ಪಸಂಖ್ಯಾತರ ಮಕ್ಕಳು, ಅದೇ ಸರ್. ಹೇಳಿ. ಇವಾಗ ಕರ್ನಾಟಕದಲ್ಲಿ KPSC ಮಾತ್ರ ಕರ್ನಾಟಕದಲ್ಲಿ ನಡೆಸುತ್ತಾನೆ ಸರ್. ಕರ್ನಾಟಕ KPSC ಅವರಿಗೆ ಮಾತ್ರ, ಸಾರಿ, ಕರ್ನಾಟಕದವರಿಗೆ ಮಾತ್ರ KPSC ನಡೆಸುತ್ತೆ ಕನ್ನಡದಲ್ಲಿ. ಅದು ಈಗ ಇಂಗ್ಲಿಷ್ ಭಾಷೆನ ಯಾಕೆ ಫೈನಲ್ ಆನ್ಸರ್ ಅಂತ ಮಾಡಿದ್ರೆ ಸರ್? ಕನ್ನಡ ಮಾಡ್ಬೋದಾಗಿತ್ತಲ್ವಾ? ಕನ್ನಡಿಗರಿಗೆ ದ್ರೋಹ ಮಾಡ್ದಂಗಲ್ಲ? ಹೌದು, ಮಾಡ್ದಂಗಾಯ್ತು. ಮುಂದೆ ಅದೇ ಸರ್, ಅದಕ್ಕೆ ಅದೇ ಡೌಟ್ ಇತ್ತು ಸರ್. ಮಾಡ್ದಂಗಾಯ್ತು ಅಲ್ಲ ಸರ್, ಅದಕ್ಕೆ ಏನಾದ್ರು ಪರಿಹಾರ ಸರ್? ಪರಿಹಾರ ಏನಿಲ್ಲ, ನೀವು ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಅಷ್ಟೇ. ಅಲ್ಲ ಸರ್, ಈಗ UPSC ಯಾದಂದ್ರೆ ಆಲ್ ಓವರ್ ಇಂಡಿಯಾ ಬರ್ತದೆ, ಇಂಗ್ಲಿಷ್ ಅಂಡ್ ಹಿಂದಿ ಆರ್ ದ ಯೂನಿವರ್ಸಲ್ ಲ್ಯಾಂಗ್ವೇಜ್ ಅಂತ ಹೇಳಿ ಏನೋ ಮಾಡ್ಬೋದು ಸರ್. ಅದಕ್ಕೆ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ, ನೀವು ಯಾವ ಭಾಷೆದಲ್ಲಿ ಬರ್ಕೊಳ್ಳಿ ಅಂತ. KPSC ಕರ್ನಾಟಕದವರಿಗೆ ಮಾತ್ರ ನಡೆಸ್ತದೆ ಸರ್. ಈಗ ಕನ್ನಡ ಫೈನಲ್ ರಿಸಲ್ಟ್ ಅಂತ ಮಾಡ್ಬೇಕಲ್ಲ ಸರ್, ಇಂಗ್ಲಿಷ್ ಯಾಕೆ ಕೊಟ್ರು ಅಂತ ಡೌಟ್. ಯಾಕಂದ್ರೆ ಅಲ್ಲಿ ನಮ್ಮ ಕನ್ನಡದಲ್ಲಿ ಹಲವಾರು ಇಂಗ್ಲಿಷ್ ಶಬ್ದಗಳಿಗೆ ಕನ್ನಡ ಶಬ್ದಗಳಿಲ್ಲ. ಅಲ್ಲ ಸರ್, ನಮಗ್ ಗೊತ್ತಾಗಬೇಕಲ್ಲ ಸರ್. ಮತ್ತೆ ಇವಾಗ ನಾವು ಕನ್ನಡ ಮೀಡಿಯಂ ಫಸ್ಟ್ ಇಂದಾನೆ ಬಂದಿತ್ತಂದ್ರೆ ಬೇರೆ ಮಾತು. ಈಗ ಕನ್ನಡಿಗರಿಗೆ ಮಾತ್ರ ಸರ್ಕಾರ ಜೊತೆ ಚರ್ಚೆ ಮಾಡ್ಬೇಕು. ಆಕ್ಚುಲಿ ವ್ಯಾಲಿಡ್ ಆಗಿದ್ರೆ ವ್ಯಾಲಿಡ್ ಐತಲ್ಲ ಸರ್? ವ್ಯಾಲಿಡ್ ಇದೆ, ಇಲ್ಲ ಅಂತ ಹೇಳಿಲ್ಲ ನಾನು. ಆದ್ರೆ ನನ್ನ ಜೊತೆ ಚರ್ಚೆ ಮಾಡಿದ್ರೆ ಇದಕ್ಕೆ ಪರಿಣಾಮ ಸಿಗೋದಿಲ್ಲ. ಚರ್ಚೆ ಅಲ್ಲ ಸರ್, ನಿಮ್ ಸುಮ್ಮನೆ ಕೇಳ್ತಾ ಇದ್ದೀನಿ ಸರ್. ಅಲ್ಲ, ನೀವು ಹೇಳಿದ್ ಕರೆಕ್ಟ್ ಇದೆ, ಒಪ್ಕೊಂಡೆ ನಾನು. ರೈಟ್ ಪಾಯಿಂಟ್ ಅಷ್ಟೇ. ಇಷ್ಟು ನಾನು ಹೇಳ್ಬೋದು ಅಷ್ಟೇ. ಯಾರಿಗೆ ಡೌಟ್ ಇದೆ ಈಗ ಕೈ ಹತ್ರಿ. ಯಾರಿಗೂ ಡೌಟ್ ಇಲ್ಲ? ನೋ ಡೌಟ್ಸ್? ಒಂದು 2 ಮಿನಿಟ್ಸ್ ತಗೊಳ್ರಿ, 2 ಮಿನಿಟ್ಸ್ ತಗೊಳ್ರಿ, ವಾಪಸ್ ಬರ್ರಿ, ಮುಂದುವರ್ಸೋಣ. ಓಕೆ, 2 ಮಿನಿಟ್ಸ್ ಬ್ರೇಕ್ ಹೋಗಿದ್ದೀರಿ. ಮತ್ತೆ ಇವತ್ತು 2 ಅವರ್ಸ್ ಇರಲ್ಲ ಕ್ಲಾಸ್, 1.5 ಅವರ್ ಅಷ್ಟೇ ಇರುತ್ತೆ. 1.5 ಅವರ್ ಅಷ್ಟೇ ಇರುತ್ತೆ ಕ್ಲಾಸ್.
Welcome back, everyone. ಇನ್ನು ನೆಕ್ಸ್ಟ್ ಏನು ಮುಗಿತಾ? DPSP ಏನಾದ್ರು ಹೇಳಬೇಕಾ? DPSP ಬಗ್ಗೆ ಇನ್ನೇನಾದ್ರು ಹೇಳಬೇಕಾ? ಹೇಳ. ಮೇನು ಮೊದಲನೇದಾಗಿ ಏನ್ ನೋಡ್ರಿ, ಈ ಮೂಲಭೂತ ಹಕ್ಕುಗಳು. ಮತ್ತು ರಾಜ್ಯ ನೀತಿ ನಿರ್ದೇಶನ ತತ್ವ. ಇವುಗಳ ಮಧ್ಯೆ ಇರತಕ್ಕಂಥ ವ್ಯತ್ಯಾಸಗಳೇನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ವ್ಯತ್ಯಾಸಗಳೇನು? ರೈಟ್. ಫಂಡಮೆಂಟಲ್ ರೈಟ್ಸ್, DPSP. ಫಂಡಮೆಂಟಲ್ ರೈಟ್ಸ್ ಏನು? ಭಾಗ 3ರಲ್ಲಿ ಬರ್ತವೆ. ಇದೇನು ಭಾಗ 4ರಲ್ಲಿ ಬರ್ತವೆ. ಇದು ಪ್ರತಿಯೊಬ್ಬ ವ್ಯಕ್ತಿಯ ಅಧಿಕಾರಗಳು. ಇದೇನು ಸರ್ಕಾರಕ್ಕೆ ನಿರ್ದೇಶನಗಳು. ಇವು ಸರ್ಕಾರದ ಮೇಲೆ ನಕಾರಾತ್ಮಕವಾಗಿರ್ತವೆ, ನಕಾರಾತ್ಮಕ ಪರಿಣಾಮವನ್ನು ಹೊಂದಿರ್ತವೆ, ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಹೊಂದಿರ್ತವೆ. ಇವು ಸರ್ಕಾರದ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಹೊಂದಿರ್ತವೆ. ಇವು ಹೆಚ್ಚಾಗಿ ರಾಜಕೀಯ ಹಕ್ಕು ಮತ್ತು ಪ್ರಜಾಪ್ರಭುತ್ವದ ಮೇಲೆ ಒತ್ತನ್ನ ನೀಡಿದ್ರೆ, ಇವು ಸಾಮಾಜಿಕ ಮತ್ತು ಆರ್ಥಿಕ ಹಕ್ಕು. ರೈಟ್. ಆಮೇಲೆ ಏನೋ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನು ಹೊಂದಿರ್ತವೆ. ಇವುಗಳನ್ನ ಅಮೆರಿಕ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೀವಿ, ಇವುಗಳನ್ನ ಐರಿಷ್ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೀವಿ. ಹೌದಾ? ಇವುಗಳು ನ್ಯಾಯ ರಕ್ಷಿತ ಇವೆವು. ಇವು ನ್ಯಾಯ ರಕ್ಷಿತವಲ್ಲ. ದೀಸ್ ಆರ್ ನಾಟ್ ಎನ್ಫೋರ್ಸಿಯೇಬಲ್ ಬೈ ಕೋರ್ಟ್ ಆಫ್ ಲಾ. ಇದು ನೆನಪಲ್ಲಿ ಇಟ್ಕೋಬೇಕು. ಇವು ನ್ಯಾಯ ರಕ್ಷಿತವಾಗಿವೆ. ಯಾವುವು? ಫಂಡಮೆಂಟಲ್ ರೈಟ್ಸ್. ಆದ್ರೆ DPSP ಏನು ನ್ಯಾಯ ರಕ್ಷಿತವಲ್ಲ. ಇವುಗಳನ್ನ ನೀವು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಹಾಗಾದ್ರೆ ಒಂದು ಪ್ರಶ್ನೆ ಬರ್ತದೆ, ಯಾವುದು ಬಹಳ ಇಂಪಾರ್ಟೆಂಟ್? ಇವೆರಡರಲ್ಲಿ ಯಾವುದು ಬಹಳ ಇಂಪಾರ್ಟೆಂಟ್? ಎಸ್, ಯಾವುದು ಬಹಳ ಇಂಪಾರ್ಟೆಂಟ್? ಫಂಡಮೆಂಟಲ್ ರೈಟ್, DPSP ನ? ಇದು ಇವತ್ತು ನಿನ್ನೆ ಪ್ರಶ್ನೆ ಅಲ್ಲ, ಇದು ಐತಿಹಾಸಿಕವಾಗಿ ನಡೆದಂತಹ ಪ್ರಶ್ನೆ ಇದು. ರೈಟ್. ಯಾಕೆ ಇದನ್ನು ಬರ್ಕೊಟ್ರೆ ಹೇಳ್ತೀನಿ. ಬರ್ಕೊಂಡ್ರೆ ಇದನ್ನ ಬರ್ಕೊಡಿ. ಥರ್ಡ್ ಪಾಯಿಂಟ್, ಫಂಡಮೆಂಟಲ್ ರೈಟ್ ರಾಜಕೀಯ ಹಕ್ಕು ಮತ್ತು ಪ್ರಜಾಪ್ರಭುತ್ವವನ್ನ ರಕ್ಷಣೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ, ಇದು ಸರ್ಕಾರದ ವಿರುದ್ಧ ಜನರಿಗೆ ಸಾಮಾಜಿಕ ಮತ್ತು ಆರ್ಥಿಕ ಹಕ್ಕುಗಳನ್ನ ನೀಡುವ ಪ್ರಯತ್ನವನ್ನ ಯಾವ್ದು ಮಾಡ್ತದೆ? DPSP ಮಾಡ್ತದೆ. ಗುಡ್. ಓಕೆ. ಯಾವ್ದು ಇಂಪಾರ್ಟೆಂಟ್ ನೋಡ್ರಿ. ಮೊದಲನೇದಾಗಿ DPSP ಏನು, DPSP ಮಹತ್ವ ಏನು ಅನ್ನೋದು ಅರ್ಥ ಮಾಡ್ಕೊಳ್ಳಿ. DPSPಗಳು ಅತ್ಯಂತ ಇಂಪಾರ್ಟೆಂಟ್. ಯಾಕಂದ್ರೆ ವಿಧಿ 37 ಏನ್ ಹೇಳ್ತದೆ? ಈ ತತ್ವಗಳು ರಾಷ್ಟ್ರದ
ಆಡಳಿತದಲ್ಲಿ ಮೂಲಭೂತ ನಿಯಮಗಳು ಮತ್ತು ಇವುಗಳನ್ನ ಅನುಸರಿಸುವುದು ರಾಜ್ಯದ ಕರ್ತವ್ಯ. ಕ್ಲಿಯರ್ ಇದೆಯಾ? ಜನತೆಗೆ ಹೊಣೆಯಾಗಿರ್ತಕ್ಕಂತಹ ಅಥವಾ ಜನತೆಗೆ ಜವಾಬ್ದಾರಿಯಾಗಿರ್ತಕ್ಕಂಥ ಯಾವುದೇ ಸರ್ಕಾರ ಡಿಪಿಎಸ್ಪಿಗಳನ್ನ ನಿರ್ಲಕ್ಷಿಸುವಂತಿಲ್ಲ ಅಂತಲೇ ಯಾರು ಹೇಳ್ತಾರೆ? ಸಂವಿಧಾನ ರಚನಾ ಸಭೆ ಸದಸ್ಯ ಆಗಿರ್ತಕ್ಕಂತಹ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಹೇಳ್ತಾರೆ. ಜನರ ಮತದ ಆಧಾರದ ಮೇಲೆ ನಿಂತಿರುವ ಸರ್ಕಾರ ಡಿಪಿಎಸ್ಪಿ ಅಲಕ್ಷಿಸಬಾರದು ಅಂತ ಯಾರು ಹೇಳ್ತಾರೆ? ಬಾರದು ಅಂತ ಯಾರು ಹೇಳಿದ್ದಾರೆ? ಡಾಕ್ಟರ್ ಅಂಬೇಡ್ಕರ್ ಹೇಳಿದ್ದಾರೆ. ರೈಟ್. ಡಿಪಿಎಸ್ಪಿಗಳು ಸಂವಿಧಾನದ ಜೀವಧಾತು ಅಂತ ಹೇಳ್ತಾರೆ. ಎಲ್.ಎಂ. ಸಿಂಘವಿ ಅವರು ಹೇಳ್ತಾರೆ. ಸೊ ಡಿಪಿಎಸ್ಪಿಗಳು ಸಾಕಷ್ಟು ಮಹತ್ವವನ್ನು ಹೊಂದಿವೆ. ಯಾವಾಗ ನಮ್ಗೆ ಡಿಪಿಎಸ್ಪಿ ಮಹತ್ವ ಗೊತ್ತಾಗುತ್ತೆ ಅವಾಗ ನಾವು ಇದನ್ನ ಫಂಡಮೆಂಟಲ್ ರೈಟ್ ಜೊತೆಗೆ ಕಂಪೇರ್ ಮಾಡಬಹುದು. ಅವಾಗ ಇದನ್ನ ಏನ್ ಮಾಡಬಹುದು? ನಾವು ಫಂಡಮೆಂಟಲ್ ರೈಟ್ ಜೊತೆಗೆ ಕಂಪೇರ್ ಮಾಡಬಹುದು. ಸರ್ ಬರ್ಕೊಳ್ರಿ ಬೇಗ. ಸರ್ ಅಲ್ಲಿ ಎಲ್.ಎಂ. ಸಿಂಘವಿ ಅದು. ಎಲ್.ಎಂ. ಸಿಂಘವಿ ಅವರು ಪ್ರಸಿದ್ಧ ನ್ಯಾಯಶಾಸ್ತ್ರಜ್ಞರು. ಓಕೆ, ನೀವು ಹೇಳ್ಬೋದು ಸರ್ ಇವು ನ್ಯಾಯ ರಕ್ಷಿತವಲ್ಲ, ಹಿಂದಿನ ಕಾಲದ ಇವು, ರೈಟ್, ಸಂವಿಧಾನಾತ್ಮಕ ಘರ್ಷಣೆಗಳಿಗೆ ಎಡೆ ಮಾಡಿಕೊಡ್ತವೆ, ಅದು ಇದು. ಬಟ್ ಮಹತ್ವ ಎಷ್ಟಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ರೈಟ್. ಮಹತ್ವಗಳು ವಿಧಿ 37ರ ಪ್ರಕಾರ ರಾಷ್ಟ್ರದ ಆಡಳಿತದಲ್ಲಿ ಡಿಪಿಎಸ್ಪಿಗಳು ಮೂಲಭೂತ ನಿಯಮಗಳು ಹಾಗೂ ಇವುಗಳನ್ನು ಅನುಸರಿಸುವುದು ರಾಜ್ಯದ ಕರ್ತವ್ಯ ಅಂತೇಳಿ ವಿಧಿ 30 ಹೇಳ್ತದೆ ಸಂವಿಧಾನದಲ್ಲಿ. ಮುಗಿತಾ ಇದು? ಎಲ್ಲರಿಗೂ ಅರ್ಥ ಆಗಿದೆ? ಎಲ್.ಎಂ. ಸಿಂಘವಿ ಅಂತ ಬರೀರಿ. ಓಕೆ, ನೋಡ್ರಿ, ಈ ಒಂದು ಐವರ್ ಜೆನ್ನಿಂಗ್ಸ್ ಏನಂತ ಹೇಳ್ತಾರೆ? ಇದು ಫ್ಯಾಬಿಯನ್ ಸಮಾಜವಾದ ಅಂದ್ರೆ ಏನಂತ ಕೇಳಬೇಡ್ರಿ, ಆಲ್ರೆಡಿ ಹೇಳಿದ್ದೀನಿ. ಸಮಾಜವಾದದ ಹೋಲಿಕೆ ಇದ್ರೂ ಕೂಡ ಫ್ಯಾಬಿಯನ್ ಸಮಾಜವಾದ ಅಂತಂದ್ರೆ ಏನು? ಬ್ರಿಟನ್ನ 19ನೇ ಶತಮಾನದ ತತ್ವಗಳಿವೆ. ಆಕ್ಚುಲಿ ಅವಾಗ ಬೆಳವಣಿಗೆ ಆದ ತತ್ವಗಳಿವು. ಹಲವಾರು ಜನ ಏನಂತ ಹೇಳ್ತಾರೆ? ಸರ್ ಇವೆಲ್ಲ ಔಟ್ಡೇಟೆಡ್, ಇವನ್ನೆಲ್ಲ ಇರಬಾರ್ದು ಅಂತೇಳಿ ಹೇಳಿದ್ರು ಕೂಡ ಹಲವಾರು ಜನ ಇದನ್ನ ಅದ್ಭುತವಾಗಿ ಕಲೆಕ್ಟಿವಿಟಿ ಅಂತ ಹೇಳಿದೆ, ಕಲೆಕ್ಟಿವಿಸಮ್ ಅಂತ ಹೇಳಿದ್ದಾನೆ. ಉದಾಹರಣೆಗೆ ಸಂವಿಧಾನ ರಚನಾ ಸಭೆಯಲ್ಲಿ ಬಿ.ಎನ್. ರಾವ್ ಅವರು ಹೇಳ್ತಾರೆ. ರೈಟ್. ಬಿ.ಎನ್. ರಾವ್ ಅವರು ಯಾರು? ಸಂವಿಧಾನ ರಚನಾ ಸಭೆ ಸಲಹೆಗಾರ. ರೈಟ್. ಸಂವಿಧಾನ ರಚನಾ ಸಭೆಯ ಸಲಹೆಗಾರ ಯಾರಾಗಿದ್ರು? ಬಿ.ಎನ್. ರಾವ್ ಅವರು. ಬಿ.ಎನ್. ರಾವ್ ಅವರು ಹೇಳ್ತಾರೆ, ಈ ಫಂಡಮೆಂಟಲ್ ಏನಿದೆ, ರೈಟ್ಸ್ ಏನಿದೆ, ಇವು ಪ್ರಜೆಗಳಿಗೆ ನೀಡಿರ್ತಕ್ಕಂತ ಹಕ್ಕುಗಳು. ಆದ್ರೆ ಡಿಪಿಎಸ್ಪಿಗಳು ಏನು? ರಾಜ್ಯದ ಅಥವಾ ಸರ್ಕಾರದ ಮೇಲೆ ವಿಧಿಸಲಾದ
ನೈತಿಕ ನಿಯಮಗಳು, ಮಾರಲ್ ಪ್ರೆಸೆಪ್ಟ್ಸ್ ಅಂತ. ಪ್ರಿಸೆಪ್ಟ್ಸ್ ಅವುಗಳಿಗೇನಿದೆ, ಎಜುಕೇಟಿವ್ ವ್ಯಾಲ್ಯೂ ಇದೆ, ಅವ್ರಿಗೆ ಶಿಕ್ಷಿತ ಮಹತ್ವ ಇದೆ, ಕ್ಲಿಯರ್ ಇದೆಯಾ? ಸಂವಿಧಾನದ ಸಲಹೆಗಾರರಾಗಿರ್ತಕ್ಕಂಥ BN ರಾವ್ ಅವ್ರು ಏನ್ ಹೇಳ್ತಾರೆ, ಬಹಳ ಇಂಪಾರ್ಟೆಂಟ್, ಇವ್ರಿಗೇನಿದೆ, ಶಿಕ್ಷಿತ ಮಹತ್ವ ಇದೆ. ರೈಟ್. ಏನು ಶಿಕ್ಷಿತ ಮಹತ್ವ ಅಂತಂದ್ರೆ, ಅಧಿಕಾರ ಮಾಡೋರಿಗೆ ನೆನಪಿರಬೇಕು, ಏನಿರಬೇಕು, ಶಿಕ್ಷಿತ ಮಹತ್ವ ಅಂದ್ರೆ ಪನಿಕ್ಕರ್ ಅವರು ಅದ್ಭುತವಾಗಿ ಹೇಳ್ತಾರೆ ಇದಕ್ಕೆ. KM ಪನಿಕ್ಕರ್ ಅವರು, ಇತಿಹಾಸಕಾರರು, ಇವ್ರೇನ್ ಹೇಳ್ತಾರೆ, ಇದು ಭಾರತದ ಆರ್ಥಿಕತೆಯಲ್ಲಿ ಸಮಾಜವಾದವನ್ನ ಇಂಪೋಸ್ ಮಾಡುವುದು, ಸಮಾಜವಾದವನ್ನ ಇಂಪೋಸ್ ಮಾಡೋದು. ಓಕೆ. ಸೊ ಹೀಗಾಗಿ ಇವುಗಳ ಮಹತ್ವವೇನಿದೆ ನಾವು ತಿಳ್ಕೊಂಡದಕ್ಕಿಂತ ಹೆಚ್ಚಿದೆ. ಅದಕ್ಕೆ ಹೈಕೋರ್ಟ್ನ ಒಬ್ಬ ಮುಖ್ಯ ನ್ಯಾಯಾಧೀಶರಿದ್ರು, ಅವ್ರ ಹೆಸರು ಚಾಗ್ಲಾ ಅಂತ ಬರುತ್ತೆ, MC ಚಾಗ್ಲಾ ಅಂತ ಹೇಳಿ. ಅವ್ರ ಒಂದು ಬುಕ್ ಇದೆ, ಅನ್ ಅಂಬಾಸಡರ್ ಸ್ಪೀಕ್ಸ್ ಅಂತ ಹೇಳಿ. ಆ ಪುಸ್ತಕದಲ್ಲಿ ಅದ್ಭುತವಾಗಿ ಹೇಳಿದ್ದಾರೆ, ಈ ರಾಜ್ಯ ನೀತಿ ನಿರ್ದೇಶನ ತತ್ವಗಳನ್ನ ಜಾರಿಗೊಳಿಸಿದರೆ ನಮ್ಮ ದೇಶ ಧರೆಯ ಮೇಲಿನ ಸ್ವರ್ಗದಂತಿರುತ್ತದೆ. ರಾಜ್ಯ ನೀತಿ ನಿರ್ದೇಶನ ತತ್ವಗಳನ್ನ ಜಾರಿಗೊಳಿಸಿದರೆ ನಮ್ಮ ದೇಶ ಹೆಂಗಿರ್ತದೆ, ಧರೆಯ ಮೇಲಿನ ಸ್ವರ್ಗದಂತಿರುತ್ತದೆ. ಶಿಕ್ಷಿತ ಅಂತಂದ್ರೆ ಎಜುಕೇಟಿವ್, ಅಂದ್ರೆ ಸರ್ಕಾರಕ್ಕೆ ಸ್ವಲ್ಪ ಶಿಕ್ಷಣ ನೀಡುವಂತ ವ್ಯವಸ್ಥೆ ಅಷ್ಟೇ, ಶಿಕ್ಷಣ ನೀಡುವ. ಯಾರು ಇದನ್ನ ಬರ್ಕೊಂಡ್ರೆ ಎಲ್ಲರೂ? ಮುಗಿತಾ? MC ಚಾಗ್ಲಾ ಅವರು, ಅವರ ಕೃತಿಯಾಗಿರ್ತಕ್ಕಂತಹ ಅದು ಅನ್ ಅಂಬಾಸಡರ್ ಸ್ಪೀಕ್ಸ್ ಅಲ್ಲಿ ಏನ್ ಹೇಳ್ತಾರೆ, ಈ ಎಲ್ಲಾ ತತ್ವಗಳನ್ನ ಜಾರಿಗೊಳಿಸಿದರೆ ಭಾರತ ಏನಾಗುತ್ತೆ, ಭೂಮಿಯ ಮೇಲೆ ಸ್ವರ್ಗ ಆಗುತ್ತೆ, ಕಲ್ಯಾಣ ರಾಜ್ಯ ಆಗುತ್ತೆ ಅಂತ ಹೇಳಿದರು. ರೈಟ್. ಕಲ್ಯಾಣ ರಾಜ್ಯಗಳ ಆಗುತ್ತೆ ಯಾವುದು ಇದು, ಕ್ಲಿಯರ್ ಇದೆಯಾ? ಸೊ ಬಹಳ ಇಂಪಾರ್ಟೆಂಟ್. ಆದ್ರೆ ದೊಡ್ಡ ಸಮಸ್ಯೆ ಬರೋದೇ ಎಲ್ಲಿಂದ, ಭಾಗ 3 ವರ್ಸಸ್ ಭಾಗ 4. ದೊಡ್ಡ ಸಮಸ್ಯೆ ಬರೋದೆಲ್ಲಿಂದ, ಭಾಗ 3 ಮತ್ತು ಭಾಗ 4ರ ಮಧ್ಯೆ. ಯಾಕಂತಂದ್ರೆ ಸರ್ಕಾರದ ಮೇಲೆ ಎರಡೂ ರೀತಿ, ಒಂದು ನೆಗೆಟಿವ್ ಒಂದು ಪಾಸಿಟಿವ್, ಆದ್ರೆ ಸರ್ಕಾರದ ಮೇಲೆನೆ ಇವು ಜವಾಬ್ದಾರಿ ಹೌದಲ್ಲ. ಭಾಗ 3ರಲ್ಲಿ ಜನರಿಗೆ ಹಕ್ಕುಗಳನ್ನ ನೀಡುವುದು ಸರ್ಕಾರದ ಜವಾಬ್ದಾರಿ, ಭಾಗ 4ರಲ್ಲಿ ಸರ್ಕಾರ ಈ ಎಲ್ಲಾ ನಿರ್ದೇಶನಗಳನ್ನ ಪಾಲಿಸುವುದು ಸರ್ಕಾರದ ಜವಾಬ್ದಾರಿ. ಇದನ್ನ ನಾವು ಇತಿಹಾಸವನ್ನ ಕೆಣಕಿದ್ರೆ ಬಹಳ ಹಿಂದೆ ಹೋಗ್ತೀವಿ. ಎಲ್ಲಿಗೆ ಹೋಗ್ತೀವಿ ನಾವು? ರೈಟ್. ಬಹಳ ಹಿಂದೆ ಹೋಗ್ತೀವಿ. ಹಿಂದಂತಂದ್ರೆ ಇಲ್ಲಿ ಗ್ರೀನ್ ಸ್ಕ್ರೀನ್ ಹಿಂದಂದ್ರೆ ಸುಮಾರು 1950ಕ್ಕೆ ಹೋಗ್ತೀವಿ. 1950ರ ಆಸ್ಪಾಸ್, 51ರಲ್ಲಿ ಮೊದಲನೇ ಪ್ರಕರಣ ಎಲ್ಲಿದೆ? ಇದು ಮುಗಿತಾ ಇದು? ಎಸ್. ಏನ್ ಹೇಳ್ತು? ಚಂಪಕಂ ದೊರೆರಾಮನ್ ಪ್ರಕರಣದಲ್ಲಿ
ಅಂದ್ರೆ ರಾಜನ್ 1951. ಫಸ್ಟ್ ಬಂದಿದ್ದು ಡಿಪಿಎಸ್ಪಿ ವರ್ಸಸ್ ಎಫ್ಆರ್ ಇಲ್ಲಿಂದಾನೇ ಶುರುವಾಯಿತು. ರೈಟ್. ಯಾವಾಗ ಎಫ್ಆರ್ ಮತ್ತು ಡಿಪಿಎಸ್ಪಿ ನಡುವೆ ಸಂಘರ್ಷ ಉಂಟಾಗ್ತದೆ, ಯಾವುದನ್ನ ಜಾರಿಗೊಳಿಸಬೇಕು ಉಂಟಾಗ್ತದೆ, ಅವಾಗ ಯಾವುದಕ್ಕೆ ಮಹತ್ವ ಕೊಡಬೇಕು? ಮೂಲಭೂತ ಹಕ್ಕುಗಳಿಗೆ ಮಹತ್ವ ಕೊಡಬೇಕು. ಹಕ್ಕುಗಳಿಗೆ ಮಹತ್ವ ಕೊಡಬೇಕು. ಸೊ ಏನ್ ಹೇಳಿದ್ರು? ರಾಜ್ಯ ನಿರ್ದೇಶಕ ತತ್ವಗಳು ಮೂಲಭೂತ ಹಕ್ಕುಗಳಿಗೆ ಅನುಗುಣವಾಗಿರಬೇಕು. ಮತ್ತು ಅಧೀನವಾಗಿರಬೇಕು. ಯಾಕೆ? ಸೇಮ್ ಇದೆ. ಈ ಒಂದು ಭೂ ಸುಧಾರಣಾ ಕಾಯ್ದೆಯನ್ನ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ತಾ ಇತ್ತು, 39B ಮತ್ತು C ಅನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ. ರೈಟ್. ಇದೇ ಪ್ರಕರಣದಲ್ಲಿ ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡಬಹುದು ಅಂತ ಕೂಡ ಹೇಳ್ತಾರೆ. ತಿದ್ದುಪಡಿ ಮಾಡಬಹುದು. ವಿಧಿ 368ರ ಅಡಿಯಲ್ಲಿ. ಸೊ ಇಲ್ಲಿ ಯಾರು ಗ್ರೇಟ್ ಆದ್ರೆ ಇವಾಗ ಯಾರು ಇಂಪಾರ್ಟೆಂಟ್? ಅದೇನ ಅಂದ್ರೆ ಸಬಾರ್ಡಿನೇಟ್ ಆದ್ರು. ರೈಟ್. ಇದಾದ್ಮೇಲೆನೆ ಸರ್ಕಾರ ಏನ್ ಮಾಡ್ತು? ಕೋರ್ಟ್ ಹೇಳಿದ್ದನ್ನ ಇನ್ನೂ ಸ್ವಲ್ಪ ರಿವರ್ಸ್ ಮಾಡ್ಲಿಕ್ಕೆ ಮೊದಲನೇ ತಿದ್ದುಪಡಿ, 4ನೇ ತಿದ್ದುಪಡಿ, ಇವನ್ನೆಲ್ಲ ತಿದ್ದುಪಡಿಗಳನ್ನ ಆಮೇಲೆ ಹೇಳ್ತೀನಿ ನಾನು. 4ನೇ ತಿದ್ದುಪಡಿ, ಇವನ್ 7ನೇ ತಿದ್ದುಪಡಿ, ಎಲ್ಲಾ ತಿದ್ದುಪಡಿಗಳನ್ನ ಜಾರಿಗೆ ತಂದು ಯಾರಿಗೆ ಮಹತ್ವ ಹೆಚ್ಚು ಕೊಡ್ತು? ಯಾರಿಗೆ ಹೆಚ್ಚಿನ ಮಹತ್ವ ಕೊಡ್ತು? ಯಾರಿಗೆ ಹೆಚ್ಚು ಮಹತ್ವವನ್ನು ಕೊಡ್ತು? ಡಿಪಿಎಸ್ಪಿಗೆ. ಇಲ್ಲಿ ಡಿಪಿಎಸ್ಪಿ ಅನುಷ್ಠಾನ ಮಾಡ್ಲಿಕ್ಕೆ ಬಂತು. ಡಿಪಿಎಸ್ಪಿ ಅನುಷ್ಠಾನ ಮಾಡ್ತು. ಯಾಕಂದ್ರೆ ಇಲ್ಲಿ ಹೇಳಿದ್ರು ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡಬಹುದು ಅಂತ ಹೇಳಿದ್ರು. ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡಬಹುದು. ಅವ್ರು ಮೂಲಭೂತ ಹಕ್ಕು ತಿದ್ದುಪಡಿ ಮಾಡೋದ್ರ ಜೊತೆಗೆ ಡಿಪಿಎಸ್ಪಿ ಗಳನ್ನ ಅನುಷ್ಠಾನ ಮಾಡಿದ್ರು. ಆದ್ರೂ ಕೂಡ ಪಲ್ಲಡ ಯಾರ್ದು ಬಾರಿ ಇತ್ತು? ಫಂಡಮೆಂಟಲ್ ರೈಟ್ಸ್ ದೇ. ಇದಾದ್ಮೇಲೆ 1967ರಲ್ಲಿ ಗೋಲಕ್ನಾಥ್ ಪ್ರಕರಣ ಬರುತ್ತೆ. ಬರ್ಕೊಳ್ರಿ. ಇಲ್ಲಿ ಯಾರಿಗೆ ವಿಜಯ? ಇಲ್ಲಿ ಫಂಡಮೆಂಟಲ್ ರೈಟ್ಗೆನೆ ವಿಜಯ. ಆದ್ರೆ ಸರ್ಕಾರ ಇನ್ನು ಡಿಪಿಎಸ್ಪಿಗೆ ಮಹತ್ವ ಕೊಡ್ತಾ ಇತ್ತು. $1956. ನೆಕ್ಸ್ಟ್ ಯಾವ ಪ್ರಕರಣ? ಗೋಲಕ್ನಾಥ್ ಪ್ರಕರಣ. $1967. ಇಲ್ಲಿ ಕೋರ್ಟ್ ಉಲ್ಟಾ ಹೊಡೆದು ಬಿಡ್ತು. ರೈಟ್. ಏನ್ ಹೇಳ್ತು? ನೀವು ರಾಜ್ಯ ನೀತಿ ನಿರ್ದೇಶನ ತತ್ವ ಜಾರಿಗೊಳಿಸಲು ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡುವಂತಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಯಾರಿಗೆ ಸಂಪೂರ್ಣ ವಿಜಯ ಯಾರಿಗೆ ಸಿಕ್ತಿಲ್ಲ? ದ ಗ್ರೇಟೆಸ್ಟ್ ವಿಕ್ಟರಿ. ಎಫ್ಆರ್ ಇಂಪಾರ್ಟೆಂಟ್. ಚಂಪಕನ್ ದೊರೆರಾಮನ್ ಪ್ರಕಾರ ಎಫ್ಆರ್ ಇಂಪಾರ್ಟೆಂಟ್, ಫಂಡಮೆಂಟಲ್ ರೈಟ್ಸ್ ಆರ್ ಇಂಪಾರ್ಟೆಂಟ್, ಬಟ್ ಅದನ್ನ ತಿದ್ದುಪಡಿ ಮಾಡಬಹುದು ಅಷ್ಟೇ. ಇಲ್ಲಿ ಎಫ್ಆರ್ಗೆ ಭರ್ಜರಿ ವಿಜಯ ಸಿಕ್ತು. ಗೋಲಕ್ನಾಥ್ ಪ್ರಕರಣದಲ್ಲಿ ಉಲ್ಟಾ ಹೊಡೆದ್ಬಿಟ್ಟು ಕೋರ್ಟ್. ಓಕೆ. ನೀವು ಸುಮ್ನೆ ಫಂಡಮೆಂಟಲ್ ರೈಟ್ಸ್ ತಿದ್ದುಪಡಿ ಮಾಡಂಗಿಲ್ಲ. ಆದ್ರೆ ಮೇಡಮ್ ಇದ್ರಲ್ಲಿ
ಇಂದಿರಾ ಗಾಂಧಿ ಮೇಡಮ್ ಬಿಡ್ತಾರ, ರೈಟ್. ಕೋರ್ಟ್ ನೀ ಹೇಳಿದ್ರೆ ನಾ ಏನ್ ಮಾಡ್ಲಿ, ನಾ ಏನು ಮಾಡಲಿ ಸ್ವಾಮಿ? ನಮ್ಮ ಸರ್ಕಾರ ಇನ್ನೂ ಬಲಿಷ್ಠ ಇದೆ ಅಂತೇಳಿ ಹೇಳ್ತಾರೆ. ನಮ್ಮ ಸರ್ಕಾರ ಇನ್ನೂ ಬಲಿಷ್ಠ ಇದೆ, ತಲೆ ಕೆಡಿಸ್ಕೊಳ್ಳಿಲ್ಲ. ಇಂದಿರಾ ಗಾಂಧಿ ಸೀದಾ ತಿದ್ದುಪಡಿ ಮೇಲೆ ತಿದ್ದುಪಡಿ ತಂದ್ರು, ರೈಟ್. ಏನೇನ್ ತಿದ್ದುಪಡಿ ತಂದ್ರು? ಮೊದಲನೇದಾಗಿ 24ನೇ ತಿದ್ದುಪಡಿ, 24ನೇ ತಿದ್ದುಪಡಿ ತಂದ್ರು 1971ರಲ್ಲಿ. ಆಮೇಲೆ 25ನೇ ತಿದ್ದುಪಡಿ ತಂದ್ರು ಅದೇ ವರ್ಷ, ರೈಟ್. 1971ರಲ್ಲಿ ಏನು 24ನೇ ತಿದ್ದುಪಡಿ ಏನಿತ್ತು? 24ನೇ ತಿದ್ದುಪಡಿ ಏನಿತ್ತು? ಬಹಳ ಇಂಪಾರ್ಟೆಂಟ್ ನೋಡ್ರಿ, 24ನೇ ತಿದ್ದುಪಡಿ ಗೊತ್ತಿರಬೇಕು, ರೈಟ್. 24ನೇ ತಿದ್ದುಪಡಿ ಪ್ರಕಾರ ಸಂಸತ್ತು ಏನ್ ಮಾಡಬಹುದು? ಮೂಲಭೂತ ಹಕ್ಕುಗಳನ್ನ ಮೊಟಕುಗೊಳಿಸಿ ಅಥವಾ ತೆಗೆದುಹಾಕಿ ರಾಜ್ಯ ನೀತಿ ನಿರ್ದೇಶನ ತತ್ವ ಜಾರಿಗೊಳಿಸಬಹುದು. ಇನ್ನು 25ನೇ ತಿದ್ದುಪಡಿ ಅಂತೂ ವಿಧಿ 31C ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಇದು ಸೇಮ್ ಇದನ್ನ ಹೇಳ್ತಿತ್ತು, 31C, ರೈಟ್. 31C ಏನ್ ಹೇಳ್ತಿತ್ತು ಅದನ್ನ ನೆಕ್ಸ್ಟ್ ಸ್ಲೈಡ್ ಹೇಳ್ತೀನಿ, ಬರ್ಕೊಳ್ಳಿ. ದಿನಕ್ಕೊಂದು ತೀರ್ಪು ಕೊಟ್ರಿ ನ್ಯಾಯ ವ್ಯವಸ್ಥೆಗೆ ಹೇಗೆ ಬೆಲೆ ಇರುತ್ತೆ? ನ್ಯಾಯ ವ್ಯವಸ್ಥೆ ಹಂಗ ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಬೇಡ ಗಿರೀಶ್, ಕಂಟೆಂಪ್ಟ್ ಆಫ್ ಕೋರ್ಟ್ ಬೇಡ. ಮುಗಿತಾ ಇದು? ಯಾರ್ಯಾರಿಗೆ ಅರ್ಥ ಆಗಿದೆ ಎಲ್ಲರೂ ಗೋಲಕ್ನಾಥ್ ಅಂತ ಬರೀರಿ. 24ನೇ ತಿದ್ದುಪಡಿ 71 ಅಂತ ಬರೀರಿ. ಸೊ 24ನೇ ತಿದ್ದುಪಡಿ ಪ್ರಕಾರ ಯಾವ್ದು ಮುಂದೆ ಹೋದ್ರು? DPSP ಮುಂದಕ್ಕೆ ಹೋಯ್ತು. ಓಕೆ. ಇನ್ನು 25ನೇ ತಿದ್ದುಪಡಿ 1971 ನಲ್ಲಿ ಯಾವುದು? ವಿಧಿ 31 ಪರಿಚಯಿಸಿದ್ರು. ಬಹಳ ನೀಟಾಗಿ ವಿಧಿ 31ನ್ನ ಪರಿಚಯಿಸಿದ್ರು, ರೈಟ್. ವಿಧಿ 31ರಲ್ಲಿ ಮೊದಲನೇ ಭಾಗ ಏನ್ ಹೇಳ್ತು? ರೈಟ್. ವಿಧಿ 39B ಅಥವಾ 39C ಅಡಿಯಲ್ಲಿರುವ ನಿರ್ದೇಶನ ತತ್ವಗಳನ್ನ ವೇಟ ಬರ್ಕೊಳ್ಳಿದೆ. ಮುಗಿತಾ? ವಿಠಲ್, ಮದಿನಾ, ಗುಡ್ಡು, ಸ್ನೇಹ. ನಿರ್ದೇಶನ ಜಾರಿಗೊಳಿಸಲು ಏನ್ ಮಾಡಬಹುದು? ಜಾರಿಗೊಳಿಸಲು ರೂಪಿಸಲ್ಪಟ್ಟ ಯಾವುದೇ ಕಾನೂನನ್ನ ವಿಧಿ 14, ವಿಧಿ 19ನೇ ಅಡಿಯಲ್ಲಿ ಇರುವ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘಿಸುತ್ತದೆ ಅಂತ ಹೇಳಿ ಎಂದು ಅಸಿಂಧುಗೊಳಿಸುವಂತಿಲ್ಲ. ಈ ಕಾನೂನನ್ನ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಸೊ ಏನ್ ಮಾಡಿದ್ರು? ದೇ ಕರ್ಬ್ಡ್ ನ್ಯಾಯಾಂಗ ವಿಮರ್ಶೆ ಅಧಿಕಾರವನ್ನ ಕಿತ್ಕೊಂಡ್ರು. ಅರ್ಥ ಆಯ್ತಾ? ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾ?
ಅರ್ಥ ಆಯ್ತಾ? ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು. ಈ 39B ಏನು? ಎಲ್ಲಾ ಭೌತಿಕ ಸಂಪನ್ಮೂಲಗಳು ಸಮಾನವಾಗಿ ಹಂಚಿಕೆ ಆಗ್ಬೇಕು. ಹೌದಾ? 39B ಅಂತಂದ್ರೆ ಏನು? ಭೌತಿಕ ಸಂಪನ್ಮೂಲಗಳು ಸಮಾನವಾಗಿ ಹಂಚಿಕೆ ಆಗಬೇಕು. 39C ಆಸ್ತಿ ಕೇಂದ್ರೀಕೃತವಾಗಬಾರದು. ಸೊ ಬೇಸಿಕಲಿ ಏನಿದು? ಲ್ಯಾಂಡ್ ರಿಫಾರ್ಮ್ಸ್. ಇದು ಲ್ಯಾಂಡ್ ರಿಫಾರ್ಮ್ಸ್, ಬ್ಯಾಂಕ್ಗಳ ರಾಷ್ಟ್ರೀಕರಣ. ಸೊ ಒಬ್ಬರ ಆಸ್ತಿಯನ್ನ ಕಿತ್ತುಕೊಂಡು ಇನ್ನೊಬ್ಬರ ಆಸ್ತಿಯನ್ನ ಕೊಡುವಾಗ ಕಾನೂನಿನ ಮುಂದೆ ಸಮಾನ ರಕ್ಷಣೆ ಉಲ್ಲಂಘನೆ ಆಗ್ತದೆ ಇಲ್ವೋ? ಉಲ್ಲಂಘನೆ ಆಗ್ತದೆ ಇಲ್ವೋ? 19(1)F ಪ್ರಕಾರ ಆಸ್ತಿಯನ್ನ ಹೊಂದುವ ಹಕ್ಕು ಉಲ್ಲಂಘನೆ ಆಗ್ತದೋ ಇಲ್ವೋ? ಸೊ ನಾವು ಯಾವುದೇ ಕಾನೂನನ್ನ ಆಸ್ತಿಯ ಅಥವಾ ಭೌತಿಕ ಸಂಪನ್ಮೂಲಗಳ ಸಮಾನ ಹಂಚಿಕೆ ಮಾಡ್ಲಿಕ್ಕೆ ತಗೊಂಡ್ಬಂದ್ರೆ ನೀವು ಅದು ಮೂಲಭೂತ ಹಕ್ಕು ಉಲ್ಲಂಘನೆ ಆಗಿದೆ ಅಂತ ಹೇಳಿ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಸೊ ಇಂದ್ರಕ್ಕ ಏನು ಮಾಡಿದ್ರು? ಮಾಸ್ಟರ್ ಕಾರ್ಡ್ ಪ್ಲೇ ಮಾಡಿದ್ರು, ಟ್ರಂಪ್ ಕಾರ್ಡ್. ಸೊ ಇಲ್ಲಿ DPSPಗೆ ಸಿಕ್ಕಾಪಟ್ಟೆ ಪವರ್ ಬಂದ್ಬಿಡುದು. DPSP ಮುಂದೆ ಹೋಗ್ಬಿಡುದು. ಈಗ ಮಾಡ್ರಿ ನೀವು ಅನ್ಲ, ರೈಟ್? ಬರ್ರಿ ಈಗ ಕಾಡಕ್ ಬರ್ರಿ ಅಂತೇಳಿ ಸೆಟ್ ಹೊಡೆದ್ಬಿಡ್ಲಿ ಇಂದ್ರಕ್ಕ. ನಾನು DPSP ಅನುಷ್ಠಾನ ಮಾಡಕ್ಕೆ ಮೂಲಭೂತ ಹಕ್ಕು ಉಲ್ಲಂಘನೆ ಮಾಡ್ತೀನಿ, ನೀವು ಅದನ್ನ ಕೇಳಂಗಿಲ್ಲ. ಕೇಳ್ಯಾರ ನೋಡ್ರಿ, ಅದನ್ನ ನೀವು ಕೇಳುವ ಹಾಗಿಲ್ಲ. ನೋಡ್ರಿ, ದೊರೆರಾಜನ ಪ್ರಕರಣ ಮತ್ತು ಗೋಲಕ್ನಾಥ್ ಪ್ರಕರಣ ಫಂಡಮೆಂಟಲ್ ರೈಟ್ಸ್ಗೆ ಮಹತ್ವ ಕೊಟ್ಟಿದ್ರು. 24-25ನೇ ತಿದ್ದುಪಡಿಯಿಂದ ನ್ಯಾಯಾಂಗದ ನಿರ್ಧಾರವನ್ನೇ ಬಿಡಬಲ್ ಮಾಡಿದವರು ಯಾರು? ಮೇಡಮ್. ಆದ್ರೆ ಎಲ್ಲಾ ಕೇಸುಗಳ ಅಪ್ಪ ಬರ್ತದೆ ನೆಕ್ಸ್ಟ್. ಯಾವುದು ಎಲ್ಲಾ ಕೇಸುಗಳ ಅಪ್ಪ? ಭಾರತದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ಪ್ರಕರಣ, ವೆರಿ ಗುಡ್, ಕೇಶವಾನಂದ ಭಾರತಿ ಪ್ರಕರಣ ಬಂತು. ಕೇಶವಾನಂದ ಭಾರತಿ ಪ್ರಕರಣ 1973. ಇದರಲ್ಲಿ ಏನ್ ಹೇಳಿದ್ರು? ಸೀದಾ ಏನ್ ಮಾಡ್ಬಿಟ್ರು? ಇಂದ್ರಕ್ಕ ನಡಿ ನಿಮ್ಮ ಮನೆಗೆ, ರದ್ದು ಮಾಡುದು. ಇದನ್ನ ಅಸಿಂಧು ಮಾಡುದು. ಯಾಕೆ? ಇದು ಸಂವಿಧಾನದ ಮೂಲ ಸಂರಚನೆ ಉಲ್ಲಂಘನೆ ಮಾಡುತ್ತೆ. ಸಂರಚನೆ ಉಲ್ಲಂಘನೆ ಮಾಡುತ್ತೆ, ಉಲ್ಲಂಘನೆ ಮಾಡುತ್ತದೆ. ಇದರಲ್ಲಿ ಯಾವುದು? ಎರಡನೇ ಉಪಬಂಧ ಒಂದೇ ನೋಡ್ರಿ. ಎರಡು ಉಪಬಂಧಗಳಲ್ಲ, ಎರಡನೇ ಉಪಬಂಧ. ಇದನ್ನ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ ಅಂತಿತ್ತಲ್ಲ, ಅದನ್ನ ತೆಗೆದುಹಾಕು. ಸೊ ನ್ಯಾಯಾಂಗ ವಿಮರ್ಶೆ ಮೂಲ ಸಂರಚನೆ ಭಾಗ. ಹೀಗಾಗಿ ನೀವು ಇದನ್ನ ಯಾವುದೇ ಕೋರ್ಟ್ ಅಲ್ಲಿ ಪ್ರಶ್ನಿಸುವಂತಿಲ್ಲ ಅಂತ ಕೇಳುವಂತಿಲ್ಲ. ಹೋಗುನು ಇಟಲಿಗೆ ಅಂದ್ರು ಸರ್, ಲಕ್ಷ್ಮಿ ನಿನ್ನ ಮಾರಿ ಇಂಡಿಯಾದಾಗ ಹುಟ್ಟಾಳಕ್ಕೆ, ಇಂಡಿಯಾದಾಗ ಬೆಳೆದಾಳ. ಸ್ವತಂತ್ರ ಹೋರಾಟದಾಗ ಜೈಲಿಗೆ ಹೋಗ್ಯಾಳ, ಅವ್ರಪ್ಪ ಜೈಲಿಗೆ ಹೋಗ್ಯಾನ, ಅವ್ರ ಮುತ್ಯ ಜೈಲಿಗೆ ಹೋಗ್ಯಾನ. ಯಾಕೆ ಇಟ್ಲಿಗೆ ಹೋಗ್ಕೊಳಕ್ಕೆ? ನೀವು ಹೋಗಿ ಇಟ್ಲಿಗೆ. ಸೋನಿಯಾ ಗಾಂಧಿ, ಇಂದಿರಾ ಗಾಂಧಿ ಪಟ್ಟೆ ಡಿಫ್ರೆನ್ಸ್ ಗೊತ್ತಿಲ್ಲ. ಇಟಲಿ ಸೊಸೆ ಆಕಿ ಗಂಡ ಭಾರತದವನು, ತಂದೆ ಭಾರತದವನು, ತಾತ ಭಾರತದವರು, ಕಾಶ್ಮೀರಿ ಪಂಡಿತರವರು. ವಾಟ್ಸಾಪ್ ವಿಶ್ವವಿದ್ಯಾಲಯದವರೇ ಬಹಳ ಜನ ಇದ್ದಾರೆ. ನಾನು ಹೇಳಿದ್ದೀನಿ, ನನ್ನ ಕ್ಲಾಸಲ್ಲಿ ಮಿಸ್ಇನ್ಫಾರ್ಮೇಶನ್ ಟಾಲರೇಟ್ ಮಾಡೋದಿಲ್ಲ. ನೀವು ಯಾರ ಬಗ್ಗೆ ಏನಾದ್ರೂ ಮಾತಾಡಿ, ಅದು ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಬಗ್ಗೆ ಇರಬಹುದು, ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಇರಬಹುದು, ದೇವೇಗೌಡರ ಬಗ್ಗೆ ಇರಬಹುದು, VP ಸಿಂಗ್ ಅವ್ರ ಬಗ್ಗೆ ಇರಬಹುದು, ಚಂದ್ರಶೇಖರ್ ಬಗ್ಗೆ ಇರಬಹುದು, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ, ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, IK ಗುಜರಾಲ್, ಚೌಧರಿ ಚರಣ್ ಸಿಂಗ್ ಬಗ್ಗೆ ಇರಬಹುದು, ಚಂದ್ರಶೇಖರ್ ಬಗ್ಗೆ ಇರಬಹುದು. ರೈಟ್. ನ್ಯಾಯಾಂಗ ವಿಮರ್ಶೆ, ಜುಡಿಷಿಯಲ್ ರಿವ್ಯೂ ಅಂದ್ರೆ ಏನು? ಯಾವುದೇ ಸರ್ಕಾರದ ಯಾವುದೇ ನಿರ್ಧಾರವನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನಿಸಬಹುದು. ಆದ್ರೆ ಇದೇನ್ ಹೇಳ್ತಿತ್ತು? ಎರಡನೇ ಈ ಉಪಬಂಧ ಇದೇನ್ ಹೇಳ್ತಿತ್ತು? ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಇದನ್ನ ರದ್ದು ಮಾಡಲಾಯ್ತು. ಇದನ್ನ ರದ್ದು ಮಾಡಲಾಯ್ತು. ರೈಟ್. ಮುಗಿಸ್ಬಿಡ್ತೀನಿ ತಡ್ರಿ, ಇದು ಕೇಸ್ಗಳನ್ನ ಮುಗಿಸ್ಬಿಡ್ತೀನಿ. ತಿದ್ದುಪಡಿಗಳನ್ನ ಮುಗಿಸಿದ ನಂತರ ಮತ್ತೆ ಸಂಜೆಗೆ ಕಂಟಿನ್ಯೂ ಮಾಡುದು. ಇನ್ನ 2-3 ಕೇಸ್ ಅಷ್ಟೇ ಅದಾವ. ಇನ್ನ 2 ಕೇಸ್ ಇದಾವ, ಮುಗಿಸ್ಬಿಡ್ತೀನಿ. ಓಕೆ, ನೆಕ್ಸ್ಟ್ ಏನು? 1976ರಲ್ಲಿ ಇಂದ್ರಕ್ಕ ಇನ್ನೊಂದು ಕಾರ್ಡ್ ಪ್ಲೇ ಮಾಡಿದ್ರು. ಏನ್ ಹೇಳಿದ್ರು? ವಿಧಿ 31C ಯನ್ನ ಮತ್ತಷ್ಟು ವಿಸ್ತಾರ ಮಾಡೋದು.
39B 39C ಅಷ್ಟೇ ಹೇಳಿದ್ರು ಮೊದಲು. ಈಗ ಏನ್ ಹೇಳಿದ್ರು? ಯಾವುದೇ ಭಾಗ 4ರಲ್ಲಿನ ಯಾವುದೇ ರಾಜನೀತಿ ನಿರ್ದೇಶನ ತತ್ವ ಜಾರಿಗೊಳಿಸಲು ಮೂಲಭೂತ ಹಕ್ಕುಗಳನ್ನ ವಿಶೇಷವಾಗಿ ವಿಧಿ 14 ಮತ್ತು 19ರಲ್ಲಿ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘಿಸಬಹುದು ಅಂತ ಹೇಳಿದ್ರು. ಇಷ್ಟು ಸಬರೇ 39B ಮತ್ತು C ಇಂದ್ರಕ್ಕ ಹೇಳಿದ್ಲು, ನೀವು ನನಗೆ ನ್ಯಾಯಾಂಗ ವಿಮರ್ಶೆ ಅಂತ ಹೇಳ್ತೀರಿ, ನಡ್ರಿ ಮನೆ ಕಡೆ. ಮನೆ ಕಡೆ ನಡ್ರಿ. ಅದ್ 14, 19 ಜೊತೆಗೆ ವಿಧಿ 31 ಅಂತ ಕೂಡ ಹಾಕಿಬಿಟ್ರಿ. ನಾವು ಉಲ್ಲಂಘಿಸ್ತೀನಿ. DPSP ನನಗೆ ಇಂಪಾರ್ಟೆಂಟ್, ನನಗೆ ಪ್ರಜೆಗಳ ಕಲ್ಯಾಣ ಇಂಪಾರ್ಟೆಂಟ್, ಪ್ರಜೆಗಳ ಹಕ್ಕುಗಳು ಇಂಪಾರ್ಟೆಂಟ್ ಇಲ್ಲ. ಮೇಡಮ್ ಬಿಡ್ಲಿಲ್ಲ, ಬೆನ್ನು ಹತ್ತಿ ಬಿಟ್ರು. ಮೇಡಮ್ ಬಿಡಲಿಲ್ಲ, ಬೆನ್ನು ಹತ್ತಿ ಬಿಟ್ರು. ಓಕೆ, ಕೊನೆಗೆ ಯಾವ ಪ್ರಕರಣ ಬಂತು? ಲಾಸ್ಟ್ ಒಂದು ಪ್ರಕರಣ ಅದ, ಬರ್ಕೊಡ್ರಿ ಬೇಗ ಖುಷಿ. ಸೀದಾ LICಗೆ ಹೋಗ್ತಿರ್ಲ ನೀವು. ಬರ್ಕೊಂಡ್ರ? ಓಕೆ, ಕೊನೆಗೆ ಯಾವ ಪ್ರಕರಣ? 1980ರಲ್ಲಿನ ಮಿನರ್ವಾ ಮಿಲ್ ಪ್ರಕರಣ. ಸರ್, ನ್ಯಾಯಾಂಗ ಶಾಸಕಾಂಗದ ಮತ್ತು ಕಾರ್ಯಾಂಗನೇ ಎಲ್ಲ ಮಾಡ್ತದ. ನಮ್ಮಲ್ಲಿ ಕಾರ್ಯಾಂಗ ಮತ್ತು ಶಾಸಕಾಂಗ ಒಂದು ಎರಡೂ ಕೂಡ ಫ್ರೆಂಡ್ಶಿಪ್ ಅವರು ಒಂದನ್ನು ಬಿಟ್ಟು ಒಂದಿರಕ್ಕಾಗಲ್ಲ. ನೀರ ಬಿಟ್ಟು ನೆಲದ ಮೇಲೆ ಧ್ವನಿ ಸಾಗದು. ರೈಟ್. ಇದರಲ್ಲಿ ಏನ್ ಹೇಳಿದ್ರು? 42ನೇ ತಿದ್ದುಪಡಿಯಿಂದ ಸಂವಿಧಾನಕ್ಕೆ ಸೇರಿಸಲಾದ ವಿಧಿ 31C ಅಸಂವಿಧಾನಿಕ ಅಥವಾ ಅಸಿಂಧು ಅಂತ ಹೇಳಿದ್ರು. ಇಂದ್ರಕ್ಕಂದು ಕಾನೂನು ಹೋಯ್ತು. ಯಾಕಂದ್ರೆ ಇದು ಮೂಲ ಸಂರಚನೆ ಉಲ್ಲಂಘನೆ ಮಾಡ್ತದೆ. ಕ್ಲಿಯರ್ ಇದೆಯಾ? ಮೂಲ ಸಂರಚನೆಯನ್ನ ಉಲ್ಲಂಘನೆ ಮಾಡ್ತದೆ. ಕ್ಲಿಯರ್ ಇದೆಯಾ? ಸೊ ಇದರಿಂದ ಏನಾಯ್ತು? ಮತ್ತೆ ಮೂಲಭೂತ ಹಕ್ಕುಗಳೇ ಮುಂದೆ ಹೋದವು. ಆದ್ರೆ ಮಿನರ್ವಾ ಮಿಲ್ ಪ್ರಕರಣ ಇನ್ನೊಂದು ಪ್ರಮುಖ ತೀರ್ಪನ್ನ ಕೊಡ್ತು. ಏನು? ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿ ನಿರ್ದೇಶನ ತತ್ವಗಳ ಮಧ್ಯೆ ಸಮತೋಲನ ಇರಬೇಕು. ಸೊ ಫೈನ್ ಬ್ಯಾಲೆನ್ಸ್, ಬಹಳ ಚೆನ್ನಾಗಿ ವರ್ಡ್ಸ್ ಮೆನ್ಷನ್ ಮಾಡಿದ್ರು. ಫೈನ್ ಬ್ಯಾಲೆನ್ಸ್, ರೈಟ್. ಫೈನ್ ಬ್ಯಾಲೆನ್ಸ್ ಅನ್ನೋ ಒಂದು, ಆಮೇಲೆ ಹಾರ್ಮೋನಿಯಸ್ ರೀಡಿಂಗು. ಕೋರ್ಟ್ಗಳು ಏನು ಮಾಡಬೇಕು? ಅದನ್ನ ಎರಡೂ ಕೂಡ ಒಂದಕ್ಕೊಂದು ಅನುಸಾರವಾಗಿ ನೋಡ್ರಿ. 31C ಉಲ್ಲಂಘನೆ ಆದ್ಮೇಲೆ ಮೂಲಭೂತ ಹಕ್ಕು ಸ್ವಲ್ಪ ಮುಂದೆ ಹೋದ್ರು ಕೂಡ, ಯಾಕಂದ್ರೆ ಮೂಲಭೂತ ಹಕ್ಕುಗಳು ಯಾವಾಗಿದ್ರು ಮುಂದೆನೆ, ಯಾಕಂದ್ರೆ ನ್ಯಾಯ ರಕ್ಷಿತವು. ಮಿನರ್ವಾ ಮಿಲ್ ಪ್ರಕರಣದಲ್ಲಿ ಏನ್ ಹೇಳಿದ್ರು? ನಾವು ಸಮತೋಲನ ಕಾಯ್ದುಕೊಂಡು ಹೋಗ್ಬೇಕು, ಸುಮ್ನೆ ಏನು ಕೆಲಸ ಮಾಡಬಾರ್ದು. ಸೊ ಪ್ರಸ್ತುತ ಏನಿದೆ, ರೈಟ್, ಪ್ರಸ್ತುತ ಮೂಲಭೂತ ಹಕ್ಕುಗಳೇ ಮುಂದೆ, ಯಾಕಂದ್ರೆ ದೇ ಆರ್ ಎನ್ಫೋರ್ಸಿಬಲ್ ಬೈ ಕೋರ್ಟ್. ಇನ್ನೊಂದು ಪ್ರಶ್ನೆ ಕೇಳ್ತಾರೆ ನಿಮಗೆ, ಈ ಕೆಳಗಿನ ಯಾವ ಪ್ರಕರಣದಲ್ಲಿ FR ಮತ್ತು DPSP ನಡುವಿನ ಸಾಮರಸ್ಯವನ್ನ ಮೂಲ ಸಂರಚನೆಯ ಭಾಗ ಎಂದು ಪರಿಗಣಿಸಲಾಗಿದೆ? ಆಪ್ಷನ್ ಎ ಮಿನರ್ವಾ ಮಿಲ್ ಪ್ರಕರಣ, ಆಪ್ಷನ್ ಬಿ ಮಿನರ್ವಾ ಮಿಲ್ ಪ್ರಕರಣ, ಆಪ್ಷನ್ ಸಿ ಮಿನರ್ವಾ ಮಿಲ್ ಪ್ರಕರಣ,
ಆಪ್ಷನ್ ಡಿ ಮೇಲಿನ ಎಲ್ಲ. ಆನ್ಸರ್ ಹಾಕಿ. ವೆರಿ ಗುಡ್. ಮಿನರ್ವಾ ಮೇಲ್ ಪ್ರಕರಣ, ಮಿನರ್ವಾ ಮೇಲ್ ಪ್ರಕರಣ. ಇಲ್ಲಿಗೆ ಇವರಿಬ್ಬರ ನಡುವೆ ಇರತಕ್ಕಂತಹ ಸಾಮರಸ್ಯ. ಸುಪ್ರೀಂ ಕೋರ್ಟ್ ಅದ್ಭುತವಾಗಿರುತ್ತೆ. ಇವು ಒಂದು ರಥ ಅಂದ್ರೆ ಇವು ರಥದ ಎರಡು ದಾರಿಗಳಿವು, ಒಂದಕ್ಕಿಂತ ಇನ್ನೊಂದೇನು ಕಡಿಮೆ ಅಲ್ಲ, ಒಂದಕ್ಕಿಂತ ಇನ್ನೊಂದೇನು ಕಡಿಮೆ ಅಲ್ಲ. ಮೂಲಭೂತ ಹಕ್ಕುಗಳನ್ನ ನೀಡುತ್ತಾನೆ ನೀವು ರಾಜನೀತಿ ನಿರ್ದೇಶಕನ ತತ್ವಗಳನ್ನ ಮಾಡಬೇಕು. ಇನ್ನು ಯಾವ ರೀತಿ ಸರ್ಕಾರ ರಾಜನೀತಿ ನಿರ್ದೇಶನ ತತ್ವಗಳನ್ನ ಅನುಷ್ಠಾನ ಮಾಡಿದೆ, ಯಾವ್ಯಾವ ಸ್ಕೀಮ್ಗಳು, ಇವೆಲ್ಲವನ್ನ ಮುಂದಿನ ತರಗತಿಯಲ್ಲಿ ನಾನು ಹೇಳ್ತೀನಿ. ಬ್ಯಾಕ್ ಸ್ಲೈಡರ್ ಇದ. ಇಲ್ಲಿಗೆ ಕ್ಲಾಸ್ ಇವತ್ತಿಂದು ಮುಗೀತು. ಮುಗಿದವರು ಮನೆಗೆ ಹೋಗ್ರಿ, ಡೌಟ್ ಇದ್ದವ್ರು ಡೌಟ್ ಕೇಳಿ. ಸರ್, ಈ ಪ್ರಕರಣಗಳು ತೀರ್ಪು ಹೇಳ್ತಾ ಇದ್ರು, ಒಂಚೂರು ಹಿನ್ನೆಲೆ ಆದ್ರೆ ಹೇಳಿ ಸರ್. ಯಾವುದು? ಈ ಕೇಶವನಂದ ಭಾರತಿ ಪ್ರಕರಣ, ನಾನು ರೆಕಾರ್ಡೆಡ್ ನೋಡಿದ್ದೀನಿ ಸರ್, ನೋಡ್ತೀನಿ. ಹೌದಾ? ನೋಡ್ರಿ ಒಂದ್ಸಲ ರೆಕಾರ್ಡೆಡ್ ನೋಡ್ರಿ, ಹೇಳಿದ್ದೀನಿ. ಥ್ಯಾಂಕ್ ಯು ಸರ್. ಮತ್ತೇನು ಡೌಟ್ ಇದೆ? ಹೇಳಿ ಸರ್. 44ನೇ ವಿಧಿ ಇದೆಯಲ್ಲ ಸರ್, ಅದು ಏಕ ನಾಗರಿಕತೆ. ಆಯ್ತು. 44ನೇ ವಿಧಿ ಸರ್, ಅದು ಗೋವಾದಲ್ಲಿ ಅಷ್ಟೇ ಜಾರಿಗೆ ಆಗಿದೆ ಸರ್, ಬೇರೆ ಕಡೆ ರಾಜ್ಯದೊಳಗೆ ಯಾಕೆ ಜಾರಿಗೆ ಆಗ್ತಾ ಇಲ್ಲ ಸರ್? ಆಗಬೇಕು, ಆದ್ರೆ ಆಗ್ತಾ ಇಲ್ಲ. ಯಾಕಂತಂದ್ರೆ ನಾವು ಭಾರತದಲ್ಲಿ ವೈವಿಧ್ಯತೆಗೆ ಗೌರವ ಕೊಡಬೇಕಾಗತ್ತೆ. ಇಲ್ಲಿ ವಿವಿಧ, ಯಾಕಂದ್ರೆ ಸಂವಿಧಾನದ ವಿಧಿ 25 ಏನ್ ಹೇಳ್ತದೆ, ಎಲ್ಲಾ ಧರ್ಮಗಳಿಗೆ ಅವರವರ ಧರ್ಮದ ವಿಧಿವಿಧಾನಗಳನ್ನ, ಆಚರಣೆಗಳನ್ನ ಪ್ರಾಕ್ಟೀಸ್ ಮಾಡುವಂತ ಅವಕಾಶ ಕೊಟ್ಟಿದೆ. ಈಗ ನಾವು ಯೂನಿಫಾರ್ಮ್ ಸಿವಿಲ್ ಕೋಡ್ ಏನಾದ್ರು ಇಲ್ಲಿ ಇದು ಮಾಡಿದ್ರೆ, ಯಾರಾದ್ರೂ ಹೋಗಿ ರಿಟ್ ಹಾಕಿದ್ರೆ ವಿಧಿ 25 ಅಡಿಯಲ್ಲಿ ಮತ್ತೆ ಅದು ನಿಂತ್ಕೊಂಡ್ಬಿಡುತ್ತೆ, ಸುಮ್ಮನೆ ವೇಸ್ಟ್. ಅದಕ್ಕೆ ಈಗ ಎಲ್ಲರ ಕನ್ಸೆನ್ಸಸ್ ಇಂದ ಮಾಡಬೇಕಾಗುತ್ತದೆ. ಮಿನರ್ವಾ ಮಿಲ್ ಪ್ರಕರಣ ನೋಡ್ರಿ. ಬೇಸಿಕಲಿ ಒಂದು ಮಿನರ್ವಾ ಮಿಲ್ ಅಂತೇಳಿ ಒಂದು ಟೆಕ್ಸ್ಟೈಲ್ ಮಿಲ್ ಇತ್ತು. ಟೆಕ್ಸ್ಟೈಲ್ ಮಿಲ್ ಹಲೋ ಸರ್, ನಮಸ್ತೆ ಸರ್. ಹೇಳಿ. ಸರ್, ನಂಗೆ ಇದ್ರಲ್ಲಿ ಏನು ಡೌಟ್ಸ್ ಇಲ್ಲ ಸರ್. ನಾ ಈಗ ಜಾಗ್ರಫಿ ರೆಕಾರ್ಡಿಂಗ್ ಕ್ಲಾಸ್ ಕೇಳ್ತೀನಿ ಸರ್ ನಿಮ್ದು. ಸರ್, ಅದು ಅದರಲ್ಲಿ KS ಲೆವೆಲ್ ಹೇಳಿದ್ರೆ ಸರ್, PSI ಅಂತ ಅಷ್ಟೇ ಇದೆ ಸರ್. ಅದಕ್ಕಂದ್ರೆ ಯಾವುದು ಒಂದೇ ಲೆವೆಲ್ ಅಂದ್ರೆ ಅಲ್ಲಿ PSI ಇತ್ತು ಸರ್, ಅದಕ್ಕೆ ಕೇಳಿದೆ. ಹಂಗೆ ಬರ್ದಿರ್ತೀವಿ ಲೆವೆಲ್ ಎಲ್ಲ ಒಳ್ಳೆ ಲೆವೆಲ್. ಓಕೆ ಸರ್, ಅದಕ್ಕೆ ಸರ್. ಕಾಶಿ ಹೇಳಿ. ಮಿನರ್ವಾ ಮಿಲ್ ಪ್ರಕರಣ ಬೇಸಿಕಲಿ ಒಂದೊಂದು ಟೆಕ್ಸ್ಟೈಲ್ ಮಿಲ್ ಆಗಿತ್ತು. ಸೊ ಅದು ಲಾಸ್ ಅಲ್ಲಿ ಇತ್ತು. ಇಂದಿರಾ ಗಾಂಧಿ ಸರ್ಕಾರದ ಮುಂದೆ ಒಂದು ರಿಪೋರ್ಟ್ ಬಂದಿದ್ದು, ಲಾಸ್ ಆಗಿದೆ ಅಂತ ಹೇಳಿ. ಅವಾಗ ಇಂದಿರಾ ಗಾಂಧಿ ಸರ್ಕಾರ ಏನ್ ಮಾಡ್ತು, ಅದನ್ನ ರಾಷ್ಟ್ರೀಕರಣ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತು. 6 ಟೆಕ್ಸ್ಟೈಲ್ ಅಂಡರ್ಟೇಕಿಂಗ್ ನ್ಯಾಷನಲೈಸೇಷನ್ ಆಕ್ಟ್ ಅಂತೇಳಿ ಇವನ್ನೆಲ್ಲ ಏನ್ ಮಾಡ್ಬಿಟ್ರು, ರಾಷ್ಟ್ರೀಕರಣ ಮಾಡ್ಬಿಟ್ರು. ಅವ್ರು ಹೋಗಿ ಏನಂದ್ರು, ಇದು ನನ್ನ ಖಾಸಗಿ ಆಸ್ತಿ, ಇದನ್ನ ರಾಷ್ಟ್ರೀಕರಣ ಮಾಡ್ತಾ ಇದ್ದಾರೆ, ನನ್ನ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗ್ತಾ ಇದೆ. ಇವ್ ನನಗೆ ಮೊದಲು ಹೇಳ್ರಿ, ಮೂಲಭೂತ ಹಕ್ಕು ಇಂಪಾರ್ಟೆಂಟ್, DPSP ಇಂಪಾರ್ಟೆಂಟ್, ಆರ್ಟಿಕಲ್ 31C ಸಂವಿಧಾನಿಕ ಅಂತ ಕೇಳಿದ್ರಷ್ಟು. ಕಾಶಿ ಹೇಳ್ರಿ. ನಿರ್ದೇಶಕ ತತ್ವಗಳಿಗೆ ನ್ಯಾಯಾಂಗ ರಕ್ಷಣೆ ಎದಕ್ಕೆ ಕೊಡ್ಲಿಲ್ಲ ಸರ್? ಅಂದ್ರೆ ಅದಕ್ಕೂ ಕೊಡ್ಬೋದಾಗಿತ್ತಲ್ಲ. ಇಲ್ಲ, ಅದ್ರ ಮೇಲೆ ನ್ಯಾಯಾಂಗ ರಕ್ಷಣೆ ಕೊಡಕ್ ಆಗಲ್ಲ. ಯಾಕಂದ್ರೆ ನೋಡ್ರಿ, ರಾಜನೀತಿ ನಿರ್ದೇಶನ ತತ್ವಗಳು ನಿರ್ದೇಶನಗಳು, ಹೌದಾ? ಈಗ ನಾನು ನಿಮ್ಗೆ ಸಲಹೆ ಕೊಡ್ತೀನಿ, ಚೆನ್ನಾಗಿ ಓದ್ರಿ ಅಂತ ಹೇಳಿ. ಹಂಗಂತ ಅದನ್ನ ಕಡ್ಡಾಯ, ಯಾಕಂತಂದ್ರೆ ಅದು ಒಂದೇ ಸಲಕ್ಕ ಮಾಡಕ್ ಆಗೋದಿಲ್ಲ ಯೂಶುವಲಿ. ಈಗ UCC ಅಥವಾ ಯೂನಿಫಾರ್ಮ್ ಸಿವಿಲ್ ಕೋಡ್ ಮಾಡ್ರಿ ಅಂತೇಳಿ ಹೇಳ್ಬೋದು ಸರ್ಕಾರಕ್ಕೆ, ಅವ್ರಿಗೆ ಟೈಮ್ ಕೊಟ್ಟಂಗದೆ. ಆಕ್ಚುಲಿ ನ್ಯಾಯ ರಕ್ಷಿತ ಮಾಡಿದ್ರೆ 1950ರಲ್ಲೇ ಕಂಡುಬಿಡ್ತಿದ್ರು ಜನ. ಇದ್ರ ಮೇಲೆ ರಿಟ್ ಹಾಕೋದು ಮಾಡ್ತಿದ್ರು. ಸೊ ನ್ಯಾಯ ರಕ್ಷಿತ ಮಾಡಕ್ ಬರಂಗಿಲ್ಲ, ಅದು ಮಾಡಿದ್ರೆ ಕಷ್ಟ ಆಗ್ಬಿಡ್ತದೆ, ಅದು ಸರ್ಕಾರ ನಡೆಸೋದೇ ಕಷ್ಟ ಆಗ್ಬಿಡುತ್ತೆ. ಓಕೆ ಸರ್. ಮುಗಿತಾ? ಚಲೋ. ಹಾಗಾದ್ರೆ ಸಂಜೆ 6:30 ನೆಕ್ಸ್ಟ್ ಕ್ಲಾಸ್ ತರಗತಿಯಲ್ಲಿ, ಸಂಜೆ ಕ್ಲಾಸ್ ಅಲ್ಲಿ ಇದರ ಯಾವ್ಯಾವ ಸ್ಕೀಮ್ಗಳ ಮೂಲಕ ಇಂಪ್ಲಿಮೆಂಟ್ ಆಗಿದೆ, 1 ಫಂಡಮೆಂಟಲ್ ಡ್ಯೂಟೀಸ್, 2 ಮತ್ತು ಸಂವಿಧಾನದ ತಿದ್ದುಪಡಿ. ಸೊ ಭಾಗ 3, 4, 4A